ಎಲ್ರಿಗೂ ನಮಸ್ಕಾರ. ಇನ್ಸ್ಟಾ KS ವತಿಯಿಂದ ವಿನಯ್ ಸರ್ ಸಾರಥ್ಯದಲ್ಲಿ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು KS ಪರೀಕ್ಷೆ, PSI PC ಪರೀಕ್ಷೆ, STA FTA ಪರೀಕ್ಷೆ, VAO ಪರೀಕ್ಷೆಗಳಿಗೆ ಸೂಕ್ತವಾಗಿರುವಂಥ ಕರ್ನಾಟಕದ ಪ್ರಚಲಿತ ಘಟನೆಗಳನ್ನು ಇನ್ಸ್ಟಾ KS ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದು 3ನೇ ಎಪಿಸೋಡ್. ಓಕೆ, ಈ ಕೋರ್ಸ್ನ ಈ ಮ್ಯಾರಥಾನ್ನ ಉದ್ದೇಶ ಏನು ಅಂತಂದರೆ 5 ಗಂಟೆಗಳಲ್ಲಿ ನಾವು ಕರ್ನಾಟಕ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ 100 ವಿಷಯಗಳನ್ನು ಚರ್ಚೆ ಮಾಡೋದು ಅದರ ಮುಂದುವರಿದ ಭಾಗ. ಸೊ ಇವತ್ತು ಫಸ್ಟ್ ಟಾಪಿಕ್ ನಾವು ತೊಗೊಂಡಿರೋದು ಬೆಂಗಳೂರಿನಲ್ಲಿ ಕಂಡುಬರುವಂಥ ವಾಯು ಗುಣಮಟ್ಟದ ಕುರಿತಂತೆ. ಓಕೆ, ಸೊ ಇಲ್ಲಿ ಹೆಚ್ಚು ಪ್ರಶ್ನೆಗಳು ಬರುತ್ತೆ ಇಲ್ಲಿ. ಸೊ ನಾನು ಏನು ಡೇಟಾ ಕೊಡ್ತಾ ಹೋಗ್ತೀನಿ, ಭಾಳ ಇಂಪಾರ್ಟೆಂಟು, ಗಮನಿಸ್ತಾ ಹೋಗಿ. ಎಸ್ ನೋಡಿ, ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಅಂತ ಹೇಳಿ ಒಂದು ವರದಿ ಇದೆ. ವಿಶ್ವ ವಾಯು ಗುಣಮಟ್ಟ ವರದಿ. ಸೊ ಇದನ್ನು ಬಿಡುಗಡೆ ಮಾಡೋದು ಯಾರು ಅಂತ ಕೇಳ್ತಾರೆ, IQ-AIR ಅಂತ ಸಂಸ್ಥೆ ಇದೆ. ಇದು ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟನ್ನು ಪಬ್ಲಿಷ್ ಮಾಡುತ್ತೆ. ಸೊ ಈ ರಿಪೋರ್ಟ್ನ ಕುರಿತಂತೆ ಅನೇಕ ಬಾರಿ ಸ್ಟ್ಯಾಟಿಸ್ಟಿಕ್ಸನ್ನು ಕೇಳಲಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಜಗತ್ತಿನ ನೀವು ಟಾಪ್ ಪೊಲ್ಯೂಟೆಡ್ ಕಂಟ್ರೀಸ್ ತಗೊಂಡ್ರೆ, ಅತ್ಯಂತ ಮಾಲಿನ್ಯ ಭರಿತ ದೇಶಗಳನ್ನು ತಗೊಂಡ್ರೆ ಪ್ರಥಮ ಸ್ಥಾನದಲ್ಲಿ ಬಾಂಗ್ಲಾದೇಶ ಬರುತ್ತೆ. ಎರಡನೇದು ಪಾಕಿಸ್ತಾನ. ಮೂರನೇ ಸ್ಥಾನದಲ್ಲಿ ಭಾರತ ಇದೆ. ಈಗ ಪೊಲ್ಯೂಟೆಡ್ ಕಂಟ್ರೀಸ್ಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ ಎಷ್ಟು? 3ನೇ ಸ್ಥಾನ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಂತಂದರೆ, ಟಾಪ್ 50 ಪೊಲ್ಯೂಟೆಡ್ ಸಿಟೀಸ್ಗಳನ್ನು ತಗೊಂಡ್ರೆ ಅದರಲ್ಲಿ 42 ನಗರಗಳು ಭಾರತದಲ್ಲಿವೆ, 42. ಅದರಲ್ಲಿ ಭಾರತದಲ್ಲಿ ದ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಯಾವುದು ಅಂತ ಕೇಳಿದ್ರೆ ಅದು ಬೇಗುಸರಾಯ್. ಪ್ರಶ್ನೆ ಕೇಳ್ತಾರೆ. ಓಕೆ, ಸೊ ಬೇಗುಸರಾಯ್ ದ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಆಫ್ ಇಂಡಿಯಾ. ಲೀಸ್ಟ್ ಪೊಲ್ಯೂಟೆಡ್ ಸಿಟಿ ಯಾವುದು ಅಂತ ಕೇಳಿದ್ರೆ ಅತ್ಯಂತ ಕಡಿಮೆ ಮಾಲಿನ್ಯವನ್ನು ಹೊಂದಿರುವಂಥ ನಗರ ಸಿಲ್ಚಾರ್ ಅಂತ. ಓಕೆ, ಸಿಲ್ಚಾರ್ ಅಸ್ಸಾಂನಲ್ಲಿದೆ. ಇದು ಭಾಳ ಇಂಪಾರ್ಟೆಂಟ್. ಸೊ ಈ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಪದೇ ಎಕ್ಸಾಮಲ್ಲಿ ಕೇಳಿದ್ದಾನೆ. ಆಯಿತು, ಈಗ ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಸರ್ ಅಂತಂದರೆ, ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸಲ್ಲಿ ಬೆಂಗಳೂರಿನ ಸ್ಥಾನ ಎಷ್ಟು? ಬೆಂಗಳೂರಿನ ಸ್ಥಾನ 673. 673ನೇ ಸ್ಥಾನದಲ್ಲಿ ಬೆಂಗಳೂರು. ಓಕೆ, ಅಂದರೆ ಡೆಲ್ಲಿ, ಹೈದರಾಬಾದು, ಕೋಲ್ಕತ್ತಾ ಕಂಪೇರ್ ಮಾಡ್ಕೊಂಡ್ರೆ ಬೆಂಗಳೂರು ವಾತಾವರಣ ಸಾಕಷ್ಟು ಉತ್ತಮ ಅಂತ ಅನಿಸುತ್ತೆ. ಇನ್ನೊಂದೇನು ಪಾಯಿಂಟು ಅಂತಂದರೆ ನೋಡಿಲಿ, 2022 ಕಂಪೇರ್ ಮಾಡ್ಕೊಂಡಾಗ 2023ರಲ್ಲಿ ಬೆಂಗಳೂರಿನಲ್ಲಿ ಪೊಲ್ಯೂಟೆಂಟ್ಸ್ ಅಂದರೆ ಮಾಲಿನ್ಯಕಾರಕಗಳ ಪ್ರಮಾಣ ಕಡಿಮೆ ಆಗಿದೆ ಅಂತ ವಿಶೇಷವಾಗಿರುವಂಥ ವಿದ್ಯಮಾನ. ಈಗ ಪಾಪ್ಯುಲೇಷನ್ ಜಾಸ್ತಿ ಆದಂಗೆ, ಜನಸಂಖ್ಯೆ ಜಾಸ್ತಿ ಆದಂಗೆ ಮಾಲಿನ್ಯಕಾರಕಗಳ ಪ್ರಮಾಣ ಜಾಸ್ತಿ ಆಗಬೇಕು, ಪೊಲ್ಯೂಟೆಂಟ್ಸ್ ಜಾಸ್ತಿ ಆಗಬೇಕು. ಬಟ್ 2022 ಕಂಪೇರ್ ಮಾಡ್ಕೊಂಡ್ರೆ 23ನಲ್ಲಿ ಪೊಲ್ಯೂಟೆಂಟ್ಸ್ಗಳ ಪ್ರಮಾಣ ಕಡಿಮೆ ಆಗಿದೆ, ಮಾಲಿನ್ಯಕಾರಕಗಳ ಪ್ರಮಾಣ ಕಡಿಮೆ ಆಗಿದೆ. ಕಾರಣ ಏನಂದರೆ ಎಲ್ಲಿನೋ ಎಫೆಕ್ಟ್ ಇದಕ್ಕೆ. ಸೊ ಎಲ್ಲಿನೋ ಎಫೆಕ್ಟಿಂದ ಏನಾಗಿದೆ, ಜೋರಾಗಿ ಗಾಳಿ ಬೀಸಿದೆ. ಓಕೆ, ಎಲ್ಲಿನೋ ಎಫೆಕ್ಟಿಂದ ಜೋರಾಗಿ ಗಾಳಿ ಬೀಸಿರೋದಕ್ಕೆ ಎಲ್ಲ ಪೊಲ್ಯೂಟೆಂಟ್ಸ್ಗಳು ಕೋಸ್ಟ್ ಕಡೆಗೆ ಹೋಗಿದ್ದಾವೆ ಅಂತ, ಕರಾವಳಿ ಪ್ರದೇಶ ಕಡೆಗೆ ಶಿಫ್ಟ್ ಆಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಮಾಲಿನ್ಯಕಾರಕಗಳ ಪ್ರಮಾಣ ಕಡಿಮೆ ಆಗಿದೆ. ಭಾಳ ಇಂಪಾರ್ಟೆಂಟು. ಓಕೆ, ಇನ್ನೊಂದು ಏನು ಹೇಳ್ಬೋದು, ಭಾಳ ಇಂಪಾರ್ಟೆಂಟು ಇನ್ನೊಂದು. ಸೊ ಲಿಸನ್ ಟು ಮಿ ವೆರಿ ಕೇರ್ಫುಲ್ಲಿ. ಓಕೆ, ಸೊ ವಾಯು ಮಾಲಿನ್ಯವನ್ನು ತಡೆಗಟ್ಟುವಂಥ ಭಾರತ ಸರ್ಕಾರದ ಪ್ರಯತ್ನಗಳು, ಏರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡುವಂಥ ಭಾರತ ಸರ್ಕಾರದ ಪ್ರಯತ್ನಗಳು. ಸೊ 1981ರಲ್ಲಿ ಭಾರತ ಸರ್ಕಾರ ಒಂದು ಆ್ಯಕ್ಟ್ ಪಾಸ್ ಮಾಡುತ್ತೆ, ಏರ್ ಆ್ಯಕ್ಟ್ ಅಂತ ಕರಿತೀವಿ. ಏರ್ ಆ್ಯಕ್ಟ್, ವಾಯು ಕಾಯ್ದೆ ಅಂತ. ಏರ್ ಪೊಲ್ಯೂಷನ್ ಪ್ರಿವೆನ್ಷನ್ ಆ್ಯಕ್ಟ್ 1981, ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಅಂತ. ಈ ಕಾಯ್ದೆಯನ್ನು ಅನುಷ್ಠಾನಗೊಳಿಸುವಂಥ ಶಾಸನಬದ್ಧ ಸಂಸ್ಥೆ, ಸ್ಟ್ಯಾಚ್ಯುಟರಿ ಬಾಡಿ ಯಾವುದು ಅಂತ ಕೇಳಿದ್ರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಪೊಲ್ಯೂಷನ್ ಕಮ್ಮಿ ಮಾಡೋಕ್ಕೋಸ್ಕರ CPCB ಜಾರಿಗೆ ತರುವಂಥ 2 ಸೂಚ್ಯಂಕಗಳು. ಒಂದು ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ, ಇನ್ನೊಂದು ನ್ಯಾಷನಲ್ ಆಂಬಿಯೆಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ. ಭಾಳ ಇಂಪಾರ್ಟೆಂಟ್. ರಾಷ್ಟ್ರೀಯ ವಾಯು ಗುಣಮಟ್ಟ ಸೂಚ್ಯಂಕ, ಇನ್ನೊಂದು ನ್ಯಾಷನಲ್ ಆಂಬಿಯೆಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ. ಓಕೆ, ಇದು ವಾಯು ಮಾಲಿನ್ಯವನ್ನು ತಡೆಗಟ್ಟಕ್ಕೋಸ್ಕರ ಭಾರತ ಸರ್ಕಾರ ಮಾಡಿರುವಂಥ ಪ್ರಯತ್ನಗಳು. ಇನ್ನೊಂದು ಹೇಳ್ತೇನೆ,
ಈಗ ನಿಮಗೆ NCR ಅಂದರೆ ಗೊತ್ತಿದೆ, ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಕರಿತೀವಿ. ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಅಂತ ಕರಿಬೋದು. NCR ಅಂತಂದರೆ ದೆಹಲಿ, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ, ಈ 4 ರಾಜ್ಯಗಳ 24 ಜಿಲ್ಲೆಗಳನ್ನು ಸೇರಿ ನಾವೇನು ಕರಿತೀವಿ, NCR ಅಂತ ಕರಿತೀವಿ. ದೆಹಲಿ, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶದ 24 ಜಿಲ್ಲೆಗಳನ್ನು ಸೇರಿಸಿ ನಾವೇನು ಕರಿತೀವಿ, NCR, ರಾಷ್ಟ್ರೀಯ ರಾಜಧಾನಿ ಪ್ರದೇಶ. ಸೊ ರಾಷ್ಟ್ರೀಯ ರಾಜಧಾನಿ ಪ್ರದೇಶದಲ್ಲಿ ಪೊಲ್ಯೂಷನ್ ಸಿಕ್ಕಾಬಟ್ಟೆ ಇದೆ. ಇನ್ಫ್ಯಾಕ್ಟ್ ದೆಹಲಿಯನ್ನು ದ ಮೋಸ್ಟ್ ಪೊಲ್ಯೂಟೆಡ್ ಕ್ಯಾಪಿಟಲ್ ಸಿಟಿ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ಜಗತ್ತಿನ ಅತ್ಯಂತ ಮಾಲಿನ್ಯಭರಿತ ರಾಜಧಾನಿ ದೆಹಲಿ. ಓಕೆ, ಇಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ ಬಿಕಾಸ್ ಅಲ್ಲಿ ನಾನಾ ಕಾರಣಗಳಿದ್ದಾವೆ. ಮುಖ್ಯ ಕಾರಣ ಹೇಳಿ ಅಂತಂದರೆ ಭತ್ತ ಅಥವಾ ಗೋಧಿಯ ಹೂಳು ಸುಡುವಿಕೆ, ಸ್ಟಬಲ್ ಬರ್ನಿಂಗ್ ಅಂತ ಕರೀತೀವಿ. ಭತ್ತ ಅಥವಾ ಗೋಧಿಯ ಹೂಳು ಸುಡುವಿಕೆ. ಹಾಗಾಗಿ NCR ಪ್ರದೇಶದಲ್ಲಿ ವಾಯು ಮಾಲಿನ್ಯವನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ಒಂದು ಪ್ರತ್ಯೇಕ ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಿತು. ಇದನ್ನು ಗ್ರ್ಯಾಪ್ ಅಂತ ಕರಿತೀವಿ. ಗ್ರ್ಯಾಪ್, ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ ಅಂತ, ಕನ್ನಡದಲ್ಲಿ ಶ್ರೇಣೀಕೃತ ಪ್ರತಿಕ್ರಿಯಾ ಕ್ರಿಯಾ ಯೋಜನೆ ಅಂತ ಕರಿತೀವಿ. ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಕರಿತೀವಿ, ಗ್ರ್ಯಾಪ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇತ್ತೀಚೆಗೆ NCR ಪ್ರದೇಶದಲ್ಲಿ ಮಾಲಿನ್ಯವನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಒಂದು ಪ್ರತ್ಯೇಕ ಸಂಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಇದು ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಇವೆಲ್ಲವೂ ಕೂಡ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು. ಸೊ ನೋಡಿ, ಟೋಟಲ್ ಪೊಲ್ಯೂಷನ್ ಏನಾಗ್ತಾ ಇದೆ ಭಾರತದಲ್ಲಿ, ಒಟ್ಟು ಮಾಲಿನ್ಯ ಏನಾಗ್ತದೆ ಟೋಟಲ್ ಪೊಲ್ಯೂಷನ್, ಅದರಲ್ಲಿ 35% ಆಫ್ ದ ಪೊಲ್ಯೂಷನ್ನು, 35% ಪೊಲ್ಯೂಷನ್ನು, ಓಕೆ 35% ಪೊಲ್ಯೂಷನ್ನು ಈಸ್ ಕಾಸ್ಡ್ ಬೈ ಟ್ರಾನ್ಸ್ಪೋರ್ಟ್ ಸೆಕ್ಟರ್, ಅಂದರೆ ಸಾಗಾಣೆ ಕ್ಷೇತ್ರ ಅಂತ ಕರಿತೀವಿ. ಓಕೆ, ಸೊ 35% ಆಫ್ ದ ಪೊಲ್ಯೂಷನ್ ಈಸ್ ಕಾಸ್ಡ್ ಬೈ ಟ್ರಾನ್ಸ್ಪೋರ್ಟ್ ಸೆಕ್ಟರ್. ಸೊ ಸಾಗಾಣೆ ಕ್ಷೇತ್ರ ಅಥವಾ ಸಾರಿಗೆ ಕ್ಷೇತ್ರ ಅಂತ ಕೂಡ ಕರಿಬೋದು. ಟ್ರಾನ್ಸ್ಪೋರ್ಟ್ ಸೆಕ್ಟ್ರಲ್ಲಿ ಪೊಲ್ಯೂಷನ್ನ ಕಮ್ಮಿ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂಥ ಒಂದು ಕಾರ್ಯಕ್ರಮ ಭಾರತ್ ಸ್ಟೇಜ್. ಓಕೆ, ಸೊ ಭಾರತ್ ಸ್ಟೇಜ್ ಅಂತ ಭಾಳ ಇಂಪಾರ್ಟೆಂಟ್. ಓಕೆ, ಅಂದರೆ ನೀವು ಭಾರತದಲ್ಲಿ ಬಳಸುವಂಥ ವಾಹನಗಳು ಅಥವಾ ಇಂಧನಗಳು, ಅಂದರೆ ವೆಹಿಕಲ್ಸು ಮತ್ತು ಫ್ಯೂಯಲ್ಲು ಎಷ್ಟು ಎಮಿಷನ್ಸನ್ನು ಹೊರಗಡೆ ಹಾಕ್ಬೋದು, ಎಷ್ಟು ಹೊಗೆಯನ್ನು ಹೊರ ಹಾಕ್ಬೋದು, ಇದನ್ನು ಸೂಚಿಸುವಂಥ ಮಾನದಂಡಗಳನ್ನು ನಾವೇನು ಕರಿತೀವಿ, ಭಾರತ್ ಸ್ಟೇಜ್ ಅಂತ ಕರಿತೀವಿ. ದೇ ಆರ್ ದ ಎಮಿಷನ್ ನಾರ್ಮ್ಸ್, ಎಮಿಷನ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ ಭಾರತ್ ಸ್ಟೇಜು. ಈಗ ನಾವು ಯಾವ ನಾರ್ಮಲ್ ಇದ್ದೀವಿ, BS6 ನಾರ್ಮಲ್ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ BS7 ನಾರ್ಮ್ಗೆ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ 2025ಕ್ಕೆ ಬಹುಶಃ BS7ಗೆ ಶಿಫ್ಟ್ ಆಗ್ತೀವಿ. ಓಕೆ, ಇದೊಂದು ಕಾರ್ಯಕ್ರಮ ಉಲ್ಲೇಖ ಮಾಡ್ಬೋದು. ಇನ್ನೊಂದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್, ಭೂವಿಜ್ಞಾನ ಸಚಿವಾಲಯ ಅಂತ ಕರಿತೀವಿ. ಭೂವಿಜ್ಞಾನ ಸಚಿವಾಲಯ ಭಾರತದ ಪ್ರತಿಯೊಂದು ನಗರಗಳಲ್ಲಿ ಮಾಲಿನ್ಯ ಮಟ್ಟವನ್ನು ಮೌಲ್ಯಮಾಪನ ಮಾಡಿ ಪ್ರತಿಯೊಂದು ನಗರಗಳಿಗೆ ಸೊ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸು, ಮುನ್ನೆಚ್ಚರಿಕಾ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಕಾರ್ಯಕ್ರಮ ಸಫರ್ ಕಾರ್ಯಕ್ರಮ ಭಾಳ ಇಂಪಾರ್ಟೆಂಟ್. ಓಕೆ, ಭಾರತದ ಪ್ರತಿಯೊಂದು ಇಂಡಿಯನ್ ಸಿಟೀಸಲ್ಲಿ ಪೊಲ್ಯೂಷನ್ ಲೆವೆಲ್ಸನ್ನು ಮೆಷರ್ ಮಾಡಿಬಿಟ್ಟು ನಾಗರಿಕರಿಗೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸನ್ನು ಕೊಡುವಂಥ ಕಾರ್ಯಕ್ರಮ ಸಫರ್ ಕಾರ್ಯಕ್ರಮ. ಸೊ ಏರ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡಲಿಕ್ಕೆ, ವಾಯು ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಭಾರತ ಸರ್ಕಾರ ತಂದಿರುವಂಥ ಪ್ರಯತ್ನಗಳು. ಓಕೆ, ಸೊ ದಿಸ್ ಇಸ್ ಇಂಪಾರ್ಟೆಂಟು. ಆಲ್ರೆಡಿ ಹೇಳಿದ್ದೀನಿ, ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟು ಯಾರು ಬಿಡುಗಡೆ ಮಾಡ್ತಾರೆ, IQ ಏರ್ ಬಿಡುಗಡೆ ಮಾಡ್ತಾರೆ, ಆ ರಿಲೇಟೆಡ್ ಸ್ಟ್ಯಾಟಿಸ್ಟಿಕ್ಸು, ಬೆಂಗಳೂರಿನ ಸ್ಥಾನ, ಬೆಂಗಳೂರಿನ ಪರಿಸ್ಥಿತಿ ಮತ್ತು ವಾಯು ಮಾಲಿನ್ಯವನ್ನು ತಡೆಗಟ್ಟುವಂಥ ಭಾರತ ಸರ್ಕಾರದ ಪ್ರಯತ್ನಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಸೊ ನೆಕ್ಸ್ಟ್, ಓಕೆ, ಸೊ ಕರ್ನಾಟಕ ಹೈಕೋರ್ಟ್ನ 34ನೇ ಚೀಫ್ ಜಸ್ಟಿಸ್ ಆಗಿ, 34ನೇ ಮುಖ್ಯ ನ್ಯಾಯಾಧೀಶರಾಗಿ ಜಸ್ಟಿಸ್ ನಿಲಯ್ ವಿಪಿನ್ ಚಂದ್ರ ಅಂಜಾರಿಯಾ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಜಸ್ಟಿಸ್ ನಿಲಯ್ ವಿಪಿನ್ ಚಂದ್ರ ಅಂಜಾರಿಯಾ, 34th ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್. ಹೈಕೋರ್ಟ್ ಜಡ್ಜಸ್ಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡುವಂಥ ಸಾಂವಿಧಾನಿಕ ವಿಧಿ ಆರ್ಟಿಕಲ್ 217. ನೆನ್ಪಿಟ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು, ಸೊ ಕರ್ನಾಟಕ ಇತ್ತೀಚೆಗೆ ಒಂದು ಹೊಸ ನೀತಿಯನ್ನು ಜಾರಿಗೆ ತಂತು. ಇದು ಆ್ಯಕ್ಚುಲಿ 2024 KS ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಕ್ವಶನ್ ಆಗಿದೆ ಆಲ್ರೆಡಿ. AVGCXR ಪಾಲಿಸಿ ಅಂತ ಕರೆದರು. ಓಕೆ, ನೋಡಿ ಇಲ್ಲಿ ಕರೆಕ್ಟಾಗಿ ಹೇಳ್ತೇನೆ. ಇಲ್ಲಿ A ಅಂತಂದರೆ ಆ್ಯನಿಮೇಷನ್ನು, V ಅಂತಂದರೆ ವಿಜುವಲ್ ಎಫೆಕ್ಟ್ಸು, G ಅಂತಂದರೆ ಗೇಮಿಂಗು, C ಅಂತಂದರೆ ಕಾಮಿಕ್ಸು. ಓಕೆ, XR ಅಂತಂದರೆ ಎಕ್ಸ್ಟೆಂಡೆಡ್ ರಿಯಾಲಿಟಿ, ಉದಯೋನ್ಮುಖ ವಿಷಯಗಳಿವೆಲ್ಲ, ಎಮರ್ಜಿಂಗ್ ಫೀಲ್ಡ್ಸ್.
ಓಕೆ. ಸೊ ಎಮರ್ಜಿಂಗ್ ಫೀಲ್ಡ್ಸು ಆ್ಯನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್, ಕಾಮಿಕ್ಸ್, ಎಕ್ಸ್ಟೆಂಡೆಡ್ ರಿಯಾಲಿಟಿ, ಈ 5 ಕ್ಷೇತ್ರಗಳನ್ನು ಬೂಸ್ಟ್ ಮಾಡಲಿಕ್ಕೋಸ್ಕರ, ಬೆಂಗಳೂರಿನಲ್ಲಿ ಬೂಸ್ಟ್ ಮಾಡಲಿಕ್ಕೋಸ್ಕರ ಕರ್ನಾಟಕ ಒಂದು ಪ್ರತ್ಯೇಕವಾದಂಥ ನೀತಿಯನ್ನು ಜಾರಿಗೆ ತಂತು. ಇದನ್ನು ಕರ್ನಾಟಕ AVGC XR ಪಾಲಿಸಿ ಅಂತ ಕರಿತೀವಿ, XR ಪಾಲಿಸಿ ಅಂತ. ಸೊ ಸ್ವಲ್ಪ ಇಲ್ಲಿ AVGC ಮತ್ತು XR ಇದರ ವಿಸ್ತೃತ ರೂಪವನ್ನು ನೋಡ್ಕೊಳ್ಳಿ. ಓಕೆ. ನೆಕ್ಸ್ಟು ಹಸಿರು ಸೂಚ್ಯಂಕ ಉಪಕ್ರಮ. ಹಸಿರು ಸೂಚ್ಯಂಕ ಉಪಕ್ರಮ. ಸೊ ಗ್ರೀನ್ ಇಂಡೆಕ್ಸ್ ಇನಿಷಿಯೇಟಿವ್. ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತರುತ್ತೆ. ಓಕೆ. ಅದರಲ್ಲಿ ಎನ್ವಾನ್ಮೆಂಟಲ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪರಿಸರ ಸಂಬಂಧಿತ ಯೋಜನೆಗಳು, ಎನ್ವಾನ್ಮೆಂಟ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಓಕೆ, ಅಥವಾ ಪರಿಸರ ಸಂಬಂಧಿತ ಯೋಜನೆಗಳು. ಸರ್ಕಾರ ಎನ್ವಾನ್ಮೆಂಟ್ ರಿಲೇಟೆಡ್ ಪ್ರಾಜೆಕ್ಟ್ಸನ್ನು ತಂದಾಗ ಅದನ್ನು ನೀವು ಮೌಲ್ಯಮಾಪನ ಮಾಡಿದರೆ, ಅವ್ಯಾಲ್ಯುವೇಟ್ ಮಾಡಿ, ಮೆಷರ್ ಮಾಡಿ, ಅದನ್ನು ರ್ಯಾಂಕಿಂಗ್ ಕೊಡಲಿಕ್ಕೋಸ್ಕರ ಒಂದು ವಿಶೇಷವಾಗಿರುವಂಥ ಸೂಚ್ಯಂಕ ಗ್ರೀನ್ ಇಂಡೆಕ್ಸ್ ಇನಿಷಿಯೇಟಿವ್. ಅಂದರೆ ಪ್ರಾಕ್ಟಿಕಲಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಕರ್ನಾಟಕ ಸರ್ಕಾರ ಹಲವಾರು ಪರಿಸರ ಸಂಬಂಧಿತ ಯೋಜನೆಗಳನ್ನು ಜಾರಿಗೆ ತರುತ್ತೆ. ಅದನ್ನು ಮೌಲ್ಯಮಾಪನ ಮಾಡಿ ಮೇಲ್ವಿಚಾರಣೆ ಮಾಡಿ ಆ ಯೋಜನೆಗಳಿಗೆ ರ್ಯಾಂಕಿಂಗನ್ನು ಕೊಡುವಂಥ ಸೂಚ್ಯಂಕ ಯಾವುದು? ಗ್ರೀನ್ ಇಂಡೆಕ್ಸ್ ಇನಿಷಿಯೇಟಿವ್ ಅಂತ ಕರೀತೀವಿ. ಹಸಿರು ಸೂಚ್ಯಂಕ ಉಪಕ್ರಮ ಬೈ ಕರ್ನಾಟಕ ಸರ್ಕಾರ. ನೆಕ್ಸ್ಟು ಸೊ ಅಶ್ವಮೇಧ ಕ್ಲಾಸಿಕ್ ಬಸ್ಸಸ್. ಓಕೆ. ಸೊ ಆಲ್ರೆಡಿ ನೋಡಿದ್ದೀರ. ಓಕೆ. ಹೊಸ KSRTC ಬಸ್ಸಸ್ ಬಿಟ್ಟಿದ್ದಾರೆ. ಓಕೆ. ಸೊ ಅಶ್ವಮೇಧ ಕ್ಲಾಸಿಕ್ ಅಂತೇಳಿ ಎಲ್ಲ ಕಡೆ ಓಡಾಡ್ತಿದ್ದಾವೆ. ಸೊ ವೆರಿ ಚೆನ್ನಾಗಿದೆ, ಬಸ್ಗಳು ತುಂಬ ಚೆನ್ನಾಗಿದ್ದಾವೆ. ಸೊ ನಾನ್ ಎ ಸಿ ಬಸ್ಸಸ್ಸು. ಓಕೆ. ಸೊ ಈ ಅಶ್ವಮೇಧ ಬಸ್ಸಸ್ ಎಸ್ಪೆಷಲಿ ಎಕ್ಸ್ಪ್ರೆಸ್ಸು. ಓಕೆ. ಸೊ ನಾನ್ ಸ್ಟಾಪ್ ಬಸ್ಸಸ್ಗಳಾಗಿರ್ತವೆ. ಬಸ್ ಒಳಗಡೆ ಏನಿರುತ್ತೆ? ಸೊ ವೆಹಿಕಲ್ ಲೊಕೇಶನ್ ಟ್ರ್ಯಾಕ್ ಮಾಡ್ಬೋದು. ಸೊ ನೀವು ಬಸ್ ನಂಬರ್ ಹಾಕಿದ್ರೆ ಸೊ ವೆಹಿಕಲ್ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ವೆಹಿಕಲ್ ಲೊಕೇಶನ್ ಟ್ರ್ಯಾಕ್ ಮಾಡ್ಬೋದು. ಸೊ ಒಳಗಡೆ ಪ್ಯಾನಿಕ್ ಬಟನ್ಸ್ ಇದೆ. ಏನಾದರೂ ಅವಘಡಗಳು ಆಯಿತು ಅಂತಂದರೆ ಪ್ಯಾನಿಕ್ ಬಟನ್ಸನ್ನ ಪ್ರೆಸ್ ಮಾಡ್ಬೋದು. ಓಕೆ. ಮತ್ತು BS6 ನಾಮ್ಸನ್ನು ಫಾಲೋ ಮಾಡುತ್ತೆ. ಬಸ್ಸು ಸಿಕ್ಕಾಪಟ್ಟೆ ಉದ್ದ ಇದೆ, ಕಿಟಕಿಗಳೆಲ್ಲ ಭಾಳ ದೊಡ್ಡದಾಗಿದ್ದಾವೆ. ಓಕೆ. ಮತ್ತು ಪ್ರಯಾಣಿಕರಿಗೆ ಭಾಳ ಕಂಫರ್ಟ್ ಆಗಿರತಕ್ಕಂಥ ಒಂದು ವಿಶೇಷವಾಗಿರುವ ಬಸ್ಸಸ್ಸು ಅಶ್ವಮೇಧ ಕ್ಲಾಸಿಕ್ ಬಸ್ಸಸ್. ನೆಕ್ಸ್ಟು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ಒಂದು ಹೊಸ ಕಾರ್ಯಕ್ರಮ. ಓಕೆ. ಟೆಲಿ ICU ಹಬ್ಸ್ ಅಂತ. ಓಕೆ. ಟೆಲಿ ICU ಹಬ್ಸ್ ಅಂತ ಕರಿತೀವಿ. ಸೊ ಏನು ಸರ್ ಟೆಲಿ ICU? ಇವಾಗ ಫಾರ್ ಎಕ್ಸಾಂಪಲ್ ಟೈರ್ 2 ಟೈರ್ 3 ಸಿಟೀಸಲ್ಲಿ, ಅಂದರೆ ಈ ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆಗಳಲ್ಲಿ ನಿಮಗೆ ಪಾಪ್ಯುಲರ್ ಸರ್ಜನ್ಗಳು ಸಿಗೋದು ಭಾಳ ಕಷ್ಟ. ಫೇಮಸ್ ಸರ್ಜನ್ಸ್ಗಳು ಸಿಗೋದು ಭಾಳ ಕಷ್ಟ. ಆಯಿತಾ? ಅವಾಗ ಏನು ಮಾಡ್ತಾರೆ, ಅಲ್ಲಿರೋ ಸರ್ಜನ್ಸ್ಗೆ ನೋಡಿ ಒಂದು ಟೆಲಿಕಾನ್ಫರೆನ್ಸಿಂಗ್ ಮಾಡಿಬಿಡ್ತಾರೆ, ವಿಡಿಯೋ ಕಾನ್ಫರೆನ್ಸಿಂಗ್. ಓಕೆ. ಸೀನಿಯರ್ ಸರ್ಜನಿಗೆ ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡಿರೋ ಸರ್ಜನ್ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಅಲ್ಲಿರೋ ಸರ್ಜನ್ಸಿಗೆ ಗೈಡ್ ಮಾಡ್ಬೋದು, ಅದರ ಮುಖಾಂತರ ಆಪ್ರೇಟ್ ಮಾಡ್ಬೋದು. ಅಂದರೆ ಇದನ್ನು ಟೆಲಿಕಾನ್ಫರೆನ್ಸ್ ಅಥವಾ ವಿಡಿಯೋ ಕಾನ್ಫರೆನ್ಸಿಂಗನ್ನು ಹೊಂದಿರುವಂಥ ICUಗಳ ತಯಾರು ಮಾಡ್ತಾ ಇದ್ದಾರೆ. ಇದನ್ನು ಟೆಲಿ ICU ಹಬ್ಸ್ ಅಂತ ಕರಿತೀವಿ. ಓಕೆ. ಟೆಲಿ ICU ಹಬ್ಸ್ ಅಂತ. ಇದೇ ಥರ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಇದೆ, ಅದನ್ನು ಸಂಜೀವಿನಿ ಕಾರ್ಯಕ್ರಮ ಅಂತ ಕರಿತೀವಿ. ಟೆಲಿಕಾನ್ಫರೆನ್ಸಿಂಗ್ ಮುಖಾಂತರ. ಓಕೆ. ಸಂಜೀವಿನಿ ಕಾರ್ಯಕ್ರಮದ ಉದ್ದೇಶ ಬೇರೆ ಇದೆ ಆ್ಯಕ್ಚುಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಓಕೆ OPD ಪೇಷಂಟ್ಸು, ಹೊರರೋಗಿಗಳ ವಿಭಾಗದಲ್ಲಿ ಕನ್ಸಲ್ಟೇಷನ್ ಕೊಡುವಂಥ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಸಂಜೀವಿನಿ. ಅಂದರೆ ಅದು ಹೊರರೋಗಿಗಳ ವಿಭಾಗಕ್ಕೆ, ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ಗೆ. ಸೊ ಟೆಲಿಕಾನ್ಫರೆನ್ಸಿಂಗ್ ಮುಖಾಂತರ ವಿಡಿಯೋ ಕನ್ಸಲ್ಟೇಷನ್ ಕೊಡ್ತಾರೆ. ಅದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ, ದಟ್ ಈಸ್ ಸಂಜೀವಿನಿ. ಇಲ್ಲಿ ICU ಬಗ್ಗೆ ಮಾತಾಡ್ತಾ ಇದೆ, ಇಂಟೆನ್ಸಿವ್ ಕೇರ್ ಯೂನಿಟ್. ಇಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗನ್ನು ಬಳಕೆ ಮಾಡಿಕೊಂಡು ಸೂಕ್ತ ಮಾರ್ಗದರ್ಶನ ಕೊಡುವಂಥ ಒಂದು ವಿಶೇಷವಾಗಿರುವ ಸೌಲಭ್ಯ ಟೆಲಿ ICU ಹಬ್ಸ್ ಅಂತ. ಓಕೆ. ಸೊ ಟೆಲಿ ICU ಹಬ್ಸ್ ಅಂತ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಓಕೆ EV ಚಾರ್ಜಿಂಗ್ ಸ್ಟೇಷನ್ಸ್ ಇನ್ ಇಂಡಿಯಾ. ಓಕೆ. ಸೊ ನೋಡಿ, ಇದು ಇನ್ನೊಂದು ಟಾಪಿಕ್ ಹೇಳ್ತೇನೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಬಗ್ಗೆ ಮಾತಾಡೋಣ. ಭಾಳ ಬಾರಿ ಕ್ವಶನ್ ಏನಾಗಿದೆ ಅಂತಂದರೆ, ಎಲೆಕ್ಟ್ರಿಕ್ ವೆಹಿಕಲ್ಸನ್ನು, ವಿದ್ಯುತ್ ವಾಹನಗಳನ್ನು ಉತ್ತೇಜಿಸುವ ಭಾರತ ಸರ್ಕಾರದ ಯೋಜನೆ ಯಾವುದು? ಫೇಮ್ ಸ್ಕೀಮ್, ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್.
ಫೇಮ್ ಸ್ಕೀಮ್. ವಿದ್ಯುತ್ ವಾಹನಗಳನ್ನು ಉತ್ಪಾದನೆ ಮಾಡಿ ಬಹುಬೇಗನೆ ಅಳವಡಿಕೆ ಮಾಡುವಂಥ ಕಾರ್ಯಕ್ರಮ ಫೇಮ್ ಸ್ಕೀಮ್, ಭಾಳ ಇಂಪಾರ್ಟೆಂಟ್. ಆ್ಯಂಡ್ ಭಾಳ ಬಾರಿ ಏನು ಕೇಳಿದರೆ, ಈ ಫೇಮ್ ಸ್ಕೀಮನ್ನು ಅನುಷ್ಠಾನಗೊಳಿಸುವ ಸಚಿವಾಲಯ ಯಾವುದು? ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್, ಓಕೆ, ಭಾರೀ ಕೈಗಾರಿಕೆಗಳ ಸಚಿವಾಲಯ. ಓಕೆ, ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಮು, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ವಿದ್ಯುತ್ತೀಕರಣಗೊಳಿಸುವಂಥ ಯೋಜನೆ ಯಾವುದು? ಫೇಮ್ ಸ್ಕೀಮ್. ಸೊ ಇಂಪ್ಲಿಮೆಂಟ್ ಮಾಡುವಂಥ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್. ಓಕೆ, ಸೊ ಭಾರೀ ಕೈಗಾರಿಕೆಗಳ ಸಚಿವಾಲಯ, ಇದು ಒಂದು ಕಡೆ. ಇನ್ನೊಂದು ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್ ಅಂತ ಒಂದು ಕಾಯ್ದೆ ಇದೆ. ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್, ಇಂಧನ ಸಂರಕ್ಷಣಾ ಕಾಯ್ದೆ 2001. ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸ್ಟ್ಯಾಚ್ಯುಟರಿ ಬಾಡಿ ಬಂದು ಬಿ, ಓಕೆ, ಶಾಸನಬದ್ಧ ಸಂಸ್ಥೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ಓಕೆ, ಈ ಸಂಸ್ಥೆ ಬಿ ಸಂಸ್ಥೆ ಏನು ಮಾಡಿತು, ಒಂದು ರಿಪೋರ್ಟ್ ಕೊಡ್ತು. ಏನು ರಿಪೋರ್ಟ್? ಭಾರತದಲ್ಲಿ ಅತಿ ಹೆಚ್ಚು EV ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಹೊಂದಿರುವ ರಾಜ್ಯ ಕರ್ನಾಟಕ. ಎಸ್ಪೆಷಲಿ ಬೆಂಗಳೂರಿನಲ್ಲಿ 4281 ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಸ್ ಇದಾವೆ. ನೋಡಿ ಹೆಂಗಿದೆ ಇದು. ಅಂದರೆ ಕರ್ನಾಟಕದಲ್ಲಿ ಎಷ್ಟು ಚಾರ್ಜಿಂಗ್ ಸ್ಟೇಷನ್ಸ್ ಇದಾವೆ, 85% ಬೆಂಗಳೂರಲ್ಲೇ ಇದೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಸೊ ಬೆಂಗಳೂರಲ್ಲಿ EV ಚಾರ್ಜಿಂಗ್ ಸ್ಟೇಷನ್ಸನ್ನು ಸ್ಥಾಪಿಸುವಂಥ ಸಂಸ್ಥೆ ಯಾವುದು? ಬೆಸ್ಕಾಮ್. ನೋಡಿ, ಫಸ್ಟ್ ಕರ್ನಾಟಕ, ಎರಡನೇದು ಮಹಾರಾಷ್ಟ್ರ, ಮೂರನೇದು ಡೆಲ್ಲಿ, ಓಕೆ, ಕೇರಳ 958, ತಮಿಳುನಾಡು 643. ನೋಡಿ, ಕರ್ನಾಟಕಕ್ಕೂ ತಮಿಳುನಾಡಿಗೂ ಎಷ್ಟು ಡಿಫ್ರೆನ್ಸ್ ಇದೆ. ಕರ್ನಾಟಕದ್ದು 4281, ತಮಿಳುನಾಡು ಬರೀ 643. ಸೊ ಬಿ ಸಂಸ್ಥೆಯ ವರದಿ ಪ್ರಕಾರ, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಸಂಸ್ಥೆಯ ವರದಿ ಪ್ರಕಾರ ಅತಿ ಹೆಚ್ಚು ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಸನ್ನು ಹೊಂದಿರುವಂಥ ರಾಜ್ಯ ಕರ್ನಾಟಕ. ಆ್ಯಂಡ್ ಕರ್ನಾಟಕದಲ್ಲಿ EV ಚಾರ್ಜಿಂಗ್ ಸ್ಟೇಷನ್ಸನ್ನು ಸ್ಥಾಪಿಸುವಂಥ ಸಂಸ್ಥೆ ಬೆಸ್ಕಾಮ್. ಆ್ಯಂಡ್ ಆಲ್ರೆಡಿ ಹೇಳಿದ್ದೀನಿ, ಓಕೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಉತ್ತೇಜಿಸುವಂಥ ಭಾರತ ಸರ್ಕಾರದ ಯೋಜನೆ ಫೇಮ್ ಸ್ಕೀಮ್, ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ವಿಚ್ ಇಸ್ ಇಂಪ್ಲಿಮೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್. ರೈಟ್, ಓಕೆ, ಗುಡ್. ಓಕೆ, ಇನ್ನೊಂದು, ಸೊ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಹಾವು ಕಡಿತವನ್ನು ಅಧಿಸೂಚಿತ ಕಾಯಿಲೆ ಅಂತ ಡಿಕ್ಲೇರ್ ಮಾಡಿದೆ. ಸೊ ಇದು ಭಾಳ ಇಂಪಾರ್ಟೆಂಟು. ಕ್ವಶನ್ ಗ್ಯಾರಂಟಿ ಆಗತ್ತೆ, ಪಾಸಿಬಲ್ ಕ್ವಶನ್ಸ್. ನೋಡಿಲಿ, ಕರ್ನಾಟಕ ಎಪಿಡೆಮಿಕ್ಸ್ ಆ್ಯಕ್ಟ್ ಅಂತೇಳಿ ಒಂದು ಕಾಯ್ದೆ ಇದೆ. ಕರ್ನಾಟಕ ಎಪಿಡೆಮಿಕ್ಸ್ ಆ್ಯಕ್ಟ್, ಕರ್ನಾಟಕ ಸಾಂಕ್ರಾಮಿಕ ರೋಗಗಳನ್ನು ನಿಷೇಧಿಸುವ ಕಾಯ್ದೆ. ಸೊ ಕರ್ನಾಟಕ ಎಪಿಡೆಮಿಕ್ಸ್ ಆ್ಯಕ್ಟ್, ಕರ್ನಾಟಕ ಸಾಂಕ್ರಾಮಿಕ ರೋಗಗಳನ್ನು ನಿಷೇಧಿಸುವ ಕಾಯ್ದೆ. ಆಯಿತಾ? ಇದ್ರ ಕೆಳಗಡೆ ಕರ್ನಾಟಕ ಸರ್ಕಾರ ನೋಟಿಫೈಯಬಲ್ ಡಿಸೀಸನ್ನು ಘೋಷಣೆ ಮಾಡುತ್ತೆ. ಅಂದರೆ ಅಧಿಸೂಚಿತ ಕಾಯಿಲೆಗಳನ್ನು ಡಿಸ್ಕಸ್ ಮಾಡೋದು. ಸರಿ ಏನು ಸರ್? ಹಂಗಂದರೆ ಅಧಿಸೂಚಿತ ಕಾಯಿಲೆಗಳು ಅಂತಂದರೆ ಏನು? ನೋಟಿಫೈಯಬಲ್ ಡಿಸೀಸ್. ನೋಡಿ, ಯಾವುದಾದ್ರೂ ಒಂದು ರೋಗವನ್ನು ರಾಜ್ಯ ಸರ್ಕಾರ ನೋಟಿಫೈಯಬಲ್ ಡಿಸೀಸ್ ಅಂತ ಡಿಕ್ಲೇರ್ ಮಾಡಿದರೆ ಒಂದೇ ಒಂದು ಪ್ರಕರಣ ಕಂಡುಬಂದರೂ ಕೂಡ ಅದನ್ನು ಸರ್ಕಾರದ ಗಮನಕ್ಕೆ ತರಲೇಬೇಕು. ಫಾರ್ ಎಕ್ಸಾಂಪಲ್, 2020ರಲ್ಲಿ ಕರೋನಾವನ್ನು ಕೇಳಿಸ್ಕೊಳ್ಳಿ. 2019ರಲ್ಲಿ ಕರೋನಾವನ್ನು ನೋಟಿಫೈಯಬಲ್ ಡಿಸೀಸ್ ಅಂತ ಡಿಕ್ಲೇರ್ ಮಾಡಿದರು. ಅಂದರೆ ಅರ್ಥ ಏನು? ಒಂದೇ ಒಂದು ಕರೋನಾ ಪ್ರಕರಣ ಕಂಡುಬಂದರೂ ಕೂಡ ಸರ್ಕಾರದ ಗಮನಕ್ಕೆ ತರಲೇಬೇಕು ಅಂತ. ಓಕೆ, ಈ ನೋಟಿಫೈಯಬಲ್ ಡಿಸೀಸ್ ಅಂತ ಡಿಕ್ಲೇರ್ ಮಾಡಿಬಿಟ್ರೆ ಅಂತಹ ರೋಗಗಳಿಗೆ ತಕ್ಷಣ ಚಿಕಿತ್ಸೆ ಸಿಗುತ್ತೆ. ಗೌರ್ಮೆಂಟು, ಹಾಸ್ಪಿಟಲ್ಸು ಮತ್ತು ಗೌರ್ಮೆಂಟು ಅತ್ಯಂತ ಫಾಸ್ಟಾಗಿ ರೆಸ್ಪಾಂಡ್ ಮಾಡ್ತಾರೆ ಮತ್ತು ತ್ವರಿತವಾಗಿ ಚಿಕಿತ್ಸೆಯನ್ನು ಕೊಡುವಂಥ ವಿಶೇಷವಾದ ಪ್ರಯತ್ನ. ಓಕೆ, ಇಲ್ಲಿ ಈ ವರ್ಷ ನೋಡಿ ಪ್ರಾಬ್ಲಮ್ ಏನಾಗಿದೆ ಕರ್ನಾಟಕದಲ್ಲಿ. ಲಿಸನ್ ಟು ಮೀ, ಬರೀ 8 ತಿಂಗಳಲ್ಲಿ 2023 ಜನವರಿಯಿಂದ 2023 ಅಕ್ಟೋಬರ್ ಅವಧಿ, ಈ 8 ತಿಂಗಳ ಅವಧಿಯಲ್ಲಿ ನೋಡಿ ಹಾವು ಕಡಿತದ ಪ್ರಕರಣಗಳು ಎಷ್ಟು ದಾಖಲಾಗಿದೆ?
5316 ಹಾವು ಕಡಿತದ ಪ್ರಕರಣಗಳು ದಾಖಲಾಗಿದೆ. ಸ್ನೇಕ್ ಬೈಟ್ಸ್ ಬರೀ 8 ತಿಂಗಳಲ್ಲಿ 5316 ಹಾವು ಕಡಿತದ ಪ್ರಕರಣಗಳು ದಾಖಲಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಸ್ನೇಕ್ ಬೈಟ್ ಹಾವು ಕಡಿತವನ್ನು ನೋಟಿಫೈಯಬಲ್ ಡಿಸೀಸ್ ಅಂತ ಡಿಕ್ಲೇರ್ ಮಾಡಿತು, ಅಧಿಸೂಚಿತ ಕಾಯಿಲೆ. ಆವಾಗ ಡಿಕ್ಲೇರ್ ಮಾಡಿದ್ರೆ ಹಾವು ಕಚ್ಚಿದ ತಕ್ಷಣ ಸರ್ಕಾರ ಏನು ಮಾಡುತ್ತೆ, ಸ್ವಿಫ್ಟಾಗಿ ರೆಸ್ಪಾನ್ಸ್ ಮಾಡುತ್ತೆ, ಆಸ್ಪತ್ರೆಗಳ ತ್ವರಿತವಾಗಿ ಚಿಕಿತ್ಸೆ ಕೊಡ್ತಾರೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಸಂಗತಿ ಏನಂತಂದರೆ, ಹಾವು ಕಡಿತವನ್ನು ಅಧಿಸೂಚಿತ ಕಾಯಿಲೆ ಎಂದು ಘೋಷಿಸಿದ ಭಾರತದ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ. ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಡಿಕ್ಲೇರ್ ಸ್ನೇಕ್ ಬೈಟ್ ಆಸ್ ನೋಟಿಫೈಬಲ್ ಡಿಸೀಸ್. ಓಕೆ, ಸೊ ಇದು ಕ್ವಶನ್ ಆಗುತ್ತೆ. ಓಕೆ, ನೆಕ್ಸ್ಟು. ಓಕೆ, ನಾವು ಇತಿಹಾಸದ ಬಗ್ಗೆ ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಬಿಕಾಸ್ ಹೆಚ್ಚು ಇತಿಹಾಸ ನಿಮಗೆ ಗೊತ್ತಿರುತ್ತೆ ಅಂತ ಭಾವಿಸ್ತಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣ ಕರೆಂಟ್ ಅಫೇರ್ಸ್ ಇದೆ. ಓಕೆ, ಕಿತ್ತೂರು ದಂಗೆ ನಡೆದು 200 ವರ್ಷ ಆಯಿತು. 200 ಇಯರ್ಸ್. ಓಕೆ, 200 ಇಯರ್ಸ್ ಆಯಿತು. ಇದನ್ನು ಸ್ಮರಣೆ ಮಾಡಲಿಕ್ಕೋಸ್ಕರ ಇತ್ತೀಚೆಗೆ ಒಂದು ವಿಶೇಷವಾಗಿರುವಂಥ ಅಭಿಯಾನವನ್ನು ಶುರು ಮಾಡಿದ್ರು. ನಾನು ಚೆನ್ನಮ್ಮ ಕ್ಯಾಂಪೈನ್ ಅಂತ ಕರೀತಾರೆ ಇದನ್ನು. ನಾನು ಚೆನ್ನಮ್ಮ ಕ್ಯಾಂಪೈನ್. ಆ ಕ್ಯಾಂಪೈನಲ್ಲಿ ಮಹಿಳೆಯರಿಗೆ ಶಕ್ತಿ ತುಂಬಲಿಕ್ಕೆ, ಮಹಿಳೆಯರ ಹಕ್ಕುಗಳ ಕುರಿತಂತೆ ಹೋರಾಡಲಿಕ್ಕೆ, ಮಹಿಳೆಯರ ಮೇಲಾಗುವ ದೌರ್ಜನ್ಯವನ್ನು ತಡೆಗಟ್ಟಲಿಕ್ಕೆ ಒಂದು ವಿಶೇಷವಾಗಿರುವಂಥ ಡಿಕ್ಲರೇಷನ್ ಸೈನ್ ಆಯಿತು. ಇದನ್ನು ಕಿತ್ತೂರು ಡಿಕ್ಲರೇಷನ್ ಅಂತ ಕರೀತಾರೆ. ಕಿತ್ತೂರು ಡಿಕ್ಲರೇಷನ್. ಸೊ ಇಲ್ಲಿ ಗ್ಯಾರಂಟಿ ಕ್ವಶನ್ ಆಗುತ್ತೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಇತಿಹಾಸ ಆದ್ದರಿಂದ. ಸೊ ಇಲ್ಲಿ ಕಿತ್ತೂರು ದಂಗೆ ನಡೆದು 200 ವರ್ಷ ಆಗಿದೆ. ಸ್ಮರಣಾರ್ಥವಾಗಿ ಪ್ರಾರಂಭಿಸಲಾಗಿರುವಂಥ ಅಭಿಯಾನವನ್ನು ನಾನು ಚೆನ್ನಮ್ಮ ಅಭಿಯಾನ ಅಂತ ಕರಿತೀವಿ. ಮತ್ತು ಈ ಅಭಿಯಾನದಲ್ಲಿ ಸೊ ಡಿಕ್ಲರೇಷನ್ ಸೈನ್ ಮಾಡಲಾಯಿತು. ಇದನ್ನು ಕಿತ್ತೂರು ಡಿಕ್ಲರೇಷನ್ ಅಂತ ಕರಿತೀವಿ. ಸೊ ಹೋರಾಟ ಮಾಡಲಿಕ್ಕೆ ಮಹಿಳೆಯರಿಗೆ ಶಕ್ತಿಯನ್ನು ತುಂಬುವಂಥದ್ದು, ಮಹಿಳೆಯರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡುವಂಥದ್ದು ಮತ್ತು ಮಹಿಳೆಯರ ಮೇಲಾಗುವಂಥ ದೌರ್ಜನ್ಯವನ್ನು ತಡೆಗಟ್ಟುವಂಥದ್ದು ಈ ಕಿತ್ತೂರು ಡಿಕ್ಲರೇಷನ್ನ ಉದ್ದೇಶವಾಗಿದೆ. ಓಕೆ, ಕೂಸಿನ ಮನೆ. ಓಕೆ, ಕರ್ನಾಟಕ ಸರ್ಕಾರದ ಮತ್ತೊಂದು ಕಾರ್ಯಕ್ರಮ ಕೂಸಿನ ಮನೆ. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟು. ಓಕೆ, ಕೂಸಿನ ಮನೆಗೆ ಬರೋಕ್ಕಿಂತ ಮುಂಚೆ ನಾನು ನಿಮಗೊಂದು ಬ್ಯಾಕ್ಗ್ರೌಂಡ್ ಕೊಟ್ಬಿಡ್ತೀನಿ. ಒಂದು ಬ್ಯಾಕ್ಗ್ರೌಂಡ್ ನೋಡಿ, ಕೇಂದ್ರ ಸರ್ಕಾರದ 2 ಯೋಜನೆಗಳಿದ್ದಾವೆ. ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ. ಇದು 2 ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತಂದಿದೆ. 2 ಫ್ಲ್ಯಾಗ್ಶಿಪ್ ಸ್ಕೀಮ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ಫ್ಲ್ಯಾಗ್ಶಿಪ್ ಸ್ಕೀಮ್ಸ್, ಅಂಬ್ರೆಲಾ ಸ್ಕೀಮ್ಸ್, ಕನ್ನಡದಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಗಳು. ಒಂದು ನಿಮಗೆ ಗೊತ್ತಿರೋ ಹಾಗೆ MG ನರೇಗಾ. ಎರಡನೇದು ದೀನ್ ದಯಾಳ್ ಅಂತ್ಯೋದಯ ಯೋಜನಾ. ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ಇಂದಿನ ಹೆಸರು ಬಂದು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಇತ್ತು. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತಿತ್ತು. ಅದನ್ನು ದೀನ್ ದಯಾಳ್ ಅಂತ್ಯೋದಯ ಯೋಜನಾ ಮಾಡಿದ್ದಾರೆ. ಓಕೆ ಸರ್, ಈಗ ಐ ಸ್ಟಾರ್ಟ್ ವಿತ್ MG ನರೇಗಾ. MG ನರೇಗಾ ಏನು ಹೇಳುತ್ತಂದರೆ, ನೋಡಿ ನಿಮ್ಗೆ ಗೊತ್ತಿದೆ, ಇಂಡಿಯನ್ ಅಗ್ರಿಕಲ್ಚರ್ ಇದೆಯಲ್ಲ, ಭಾರತದ ಕೃಷಿ ಮಳೆ ಮೇಲೆ ಅವಲಂಬಿತವಾಗಿರುವಂಥ ಕೃಷಿ. ಇಟ್ಸ್ ರೈನ್ ಡಿಪೆಂಡೆಂಟ್, ಮಳೆ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಕೃಷಿ. ಯಾವಾಗ ನೀವು ಮಾನ್ಸೂನ್ ಮೇಲೆ ಡಿಪೆಂಡ್ ಆಗಿರ್ತೀರ, ಫುಲ್ ಟೈಮ್ ಆಕ್ಯುಪೇಷನ್ ಇರಲ್ಲ. ಅಂದರೆ ಇಟ್ ಎಂಡ್ಸ್ ಅಪ್ ಇನ್ ಸೀಸನಲ್ ಆಕ್ಯುಪೇಷನ್ ಅಂತ ಕರಿತೀವಿ. ಪೂರ್ತಿ ಕೆಲಸ ಇರಲ್ಲ, ವರ್ಷಕ್ಕೆ ಪೂರ್ತಿ ಕೆಲಸ ಇರಲ್ಲ, ಬರೀ ಮಳೆ ಬಂದಾಗ ಮಾತ್ರ ಕೆಲಸ ಇರುತ್ತೆ. ಇದೇನಾಗುತ್ತೆ, ಇಟ್ ಲೀಡ್ಸ್ ಟು ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಸಮಸ್ಯೆ. ಅನ್ಎಂಪ್ಲಾಯ್ಮೆಂಟ್ ಏನಾದರೂ ಏನಾಗುತ್ತೆ, ಪಾವರ್ಟಿ, ಹಂಗರ್, ಮಾಲ್ನ್ಯೂಟ್ರಿಷನ್ ಬರುತ್ತೆ, ಬಡತನ, ಹಸಿವು, ಅಪೌಷ್ಟಿಕತೆ ಬರುತ್ತೆ. ಈ ಪ್ರಾಬ್ಲಮನ್ನು ಅಡ್ರೆಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ? ಓಕೆ, 2005ರಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, 2005 MG ನರೇಗಾ ಶುರುವಾಗಿತ್ತು. ಓಕೆ, ಅಂದರೆ 365 ದಿನ ಒಂದು ವರ್ಷಕ್ಕೆ. ಇದರಲ್ಲಿ ಕನಿಷ್ಠ 100 ದಿನಗಳ ಕಾಲ ಉದ್ಯೋಗವನ್ನು ಗ್ಯಾರಂಟಿ ಕೊಡ್ತೀವಿ ಅಂತ. ಒಂದು ವರ್ಷಕ್ಕೆ ನೋಡಿ, ನಾನು ಮಾತಾಡ್ತಿರೋದು ಮತ್ತು ಅರ್ಬನ್ ಏರಿಯಾಸ್ಗಲ್ಲ, ಅದಕ್ಕೆ ಮುಂಚೆನೇ ಹೇಳ್ಬಿಟ್ಟಿದ್ದೀನಿ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ.
ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ಮುಂಚೆನೇ ಹೇಳ್ಬಿಟ್ಟಿದೆ. ಸೊ ನಾನು ಮಾತಾಡ್ತಿರೋದು ಗ್ರಾಮೀಣ ಅಭಿವೃದ್ಧಿಯ ಕುರಿತಂತೆ. ಓಕೆ, ಗ್ರಾಮೀಣ ಭಾಗದ ಬಡವರಿಗೆ 1 ವರ್ಷಕ್ಕೆ ಕನಿಷ್ಠ 100 ದಿನಗಳ ಕಾಲ ಉದ್ಯೋಗವನ್ನು ಗ್ಯಾರಂಟಿ ಸೃಷ್ಟಿ ಮಾಡುವಂಥ ಯೋಜನೆ MG ನರೇಗಾ. ಇಲ್ಲಿ ಕೀವರ್ಡ್ ಬಂದು ಗ್ಯಾರಂಟಿ ಅಂತ. ಅಂದರೆ ಗೌರ್ಮೆಂಟು ಉದ್ಯೋಗವನ್ನು ಸೃಷ್ಟಿ ಮಾಡಲೇಬೇಕು ಅಂತ, ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಫ್ರೀಯಾಗಿ ದುಡ್ಡು ಕೊಡಬೇಕಾಗತ್ತೆ. ರೂರಲ್ ಪೂರ್ಗೆ 100 ಡೇಸ್ ಆಫ್ ಎಂಪ್ಲಾಯ್ಮೆಂಟನ್ನು ಗ್ಯಾರಂಟಿ ಕೊಡಬೇಕು. ಓಕೆ, ಸೊ ದಿಸ್ ಇಸ್ ಒನ್ ಪ್ರೋಗ್ರಾಮ್ ಆಫ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಇನ್ನೊಂದು ದೀನ್ ದಯಾಳ್ ಅಂತ್ಯೋದಯ ಯೋಜನಾ. ಗ್ರಾಮೀಣ ಭಾಗದ ಬಡವರಿಗೆ ಕೌಶಲ್ಯ ತರಬೇತಿಯನ್ನು ಕೊಟ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಿ ಜೀವನೋಪಾಯವನ್ನು ಕಲ್ಪಿಸುವಂಥ ಕಾರ್ಯಕ್ರಮ ದೀನ್ ದಯಾಳ್ ಅಂತ್ಯೋದಯ ಯೋಜನಾ. ಆದರೆ ನೋಡಿ, ಇವೆರಡೂ ಕೂಡ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ಸ್. ಎರಡೂ ಉದ್ಯೋಗವನ್ನು ಸೃಷ್ಟಿ ಮಾಡ್ತವೆ. ಅದರ ಡಿಫ್ರೆನ್ಸ್ ಇದೆ. MG ನರೇಗಾದಲ್ಲಿ ಉದ್ಯೋಗವನ್ನು ಗ್ಯಾರಂಟಿ ಕೊಡ್ತೀವಿ, ಆದರೆ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಜೆಂಡಾ, ಕೌಶಲ್ಯ ತರಬೇತಿಯನ್ನು ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡಿ ಜೀವನೋಪಾಯ ಕಲ್ಪಿಸ್ತೀವಿ. ಸೊ ದರ್ ಇಸ್ ಎ ಡಿಫ್ರೆನ್ಸ್ ಆ್ಯಕ್ಚುಲಿ. ಎರಡೂ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ಸೇ, ಬಟ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಎರಡಕ್ಕೂ ಬೇರೆ ಇದೆ. ಸರಿ, ಈಗ MG ನರೇಗಾ ಕಾರ್ಯಕ್ರಮದ ಕೆಳಗಡೆ ಕೆಲಸ ಮಾಡೋಕ್ಕೆ ಅಂಥೇಳಿ ಗ್ರಾಮೀಣ ಭಾಗದ ಹೆಣ್ಣುಮಕ್ಕಳು ಕೆಲಸಕ್ಕೆ ಹೋಗಿರ್ತಾರೆ. ಇನ್ನು ಚಿಕ್ಕ ಮಕ್ಕಳಿರ್ತವೆ. ಓಕೆ, ಅವ್ರನ್ನೆಲ್ಲಿ ಬಿಟ್ಟೋಗೋದು. ಈಗ ಸಿಟಿಗಳಲ್ಲಾದರೆ ಈಗ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಿದ್ರೆ ಮಕ್ಕಳನ್ನ ಡೇ ಕೇರಿಗೆ ಬಿಟ್ಬಿಟ್ಟು ಹೋಗ್ತಾರೆ. ಡೇ ಕೇರ್ ಅಂತ ಇದೊಂದು ಫೆಸಿಲಿಟಿ ಇದೆ. ಡೇ ಕೇರಿಗೆ ಬಿಟ್ಬಿಟ್ಟು ಅವ್ರು ನೋಡ್ಕೊಂತಾರೆ, ಮತ್ತು ಆ ಕಡೆಯಿಂದ ಕರ್ಕೊಂಬರ್ತಾರೆ. ಸೊ ಡೇ ಕೇರ್ ಫೆಸಿಲಿಟಿ, ಅಥವಾ ಇಂಗ್ಲೀಷಲ್ಲಿ ಇದನ್ನು ಕ್ರೇಕ್ ಫೆಸಿಲಿಟಿ ಅಂತ ಕರೀತಾರೆ. ಕ್ರೇಕ್ ಫೆಸಿಲಿಟಿ ಅಥವಾ ಡೇ ಕೇರ್ ಫೆಸಿಲಿಟಿ. ಎಸ್, ಇಲ್ಲಿ MG ನರೇಗಾ ಕಾರ್ಯಕ್ರಮದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥ ಹೆಣ್ಣು ಮಕ್ಕಳ ಮಕ್ಕಳಿಗೆ ಡೇ ಕೇರ್ ಫೆಸಿಲಿಟಿ ಕೊಡ್ತಾ ಇದ್ದೀವಿ. ಇದು ಯಾವ ಯೋಜನೆ? ಕೂಸಿನ ಮನೆ ಯೋಜನೆ. ಕನಸಿನ ಮನೆ ಅಂತ ಹಾಕೊಂಬಿಟ್ಟಿರೋ ಆಮೇಲೆ ಕೂಸಿನ ಮನೆ ಅದು. ಓಕೆ, ಸೊ ಇಟ್ಸ್ ಓನ್ಲಿ ಫಾರ್, ನೋಡಿ, ನೀವು ಸಾಮಾನ್ಯವಾಗಿ ಉದ್ದೇಶಿತ ಫಲಾನುಭವಿಯನ್ನು ಕರೆಂಟಾಗಿ ಐಡೆಂಟಿಫೈ ಮಾಡಬೇಕು. ಉದ್ದೇಶಿತ ಫಲಾನುಭವಿ, ಟಾರ್ಗೆಟೆಡ್ ಬೆನಿಫಿಷರಿ ಬಂದು MG ನರೇಗಾ ಕಾರ್ಯಕ್ರಮದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು. ಅವರ ಮಕ್ಕಳಿಗೆ ಡೇ ಕೇರ್ ಫೆಸಿಲಿಟಿಯನ್ನು ಕೊಡ್ತೀವಿ. ಇದು ಕೂಸಿನ ಮನೆ. ಓಕೆ, ಸೊ ಅವರು ಕೆಲ್ಸಕ್ಕೆ ಹೋಗಿ ಬರೋವರೆಗೂ ಈ ಕೂಸಿನ ಮನೆಯಲ್ಲಿ ಮಕ್ಕಳನ್ನ ಆಟ ಆಡಿಸ್ತಿರ್ತಾರೆ. ಪೇಂಟಿಂಗ್ಸ್, ಚಿತ್ರಕಲೆಗಳನ್ನು ಕಲಿಸ್ಕೊಡ್ತಾರೆ, ಆಟಿಕೆಗಳನ್ನು ಕೊಡ್ತಾರೆ, ಮಕ್ಕಳನ್ನ ಆಟ ಆಡಿಸ್ತಾರೆ. ಆಮೇಲೆ ಅವ್ರಿಗೆ ನೋಡಿ ಹಾಲು ಕೊಡ್ತಾರೆ, ಪೌಷ್ಟಿಕಾಂಶ ಭರಿತ ತಿಂಡಿ ಕೊಡ್ತಾರೆ. ಓಕೆ, ಸೊ ಚಿಕ್ಕಿ ಕಡಲೆ ಮಿಠಾಯಿ ಕೊಡ್ತಾರೆ. ಓಕೆ, ಸ್ನ್ಯಾಕ್ಸ್ ಕೊಡ್ತಾರೆ, ಕಿಚಡಿ, ಸ್ವೀಟ್ ಪೊಂಗಲ್ಲು, ಗೋಧಿ ಪಾಯಸ ಇವೆಲ್ಲ ಕೊಡ್ತಾರೆ. ಓಕೆ, ಸೊ ಬಟ್ ಸಣ್ಣ ಮಕ್ಳಿಗೆ ಮಾತ್ರ, ನಮ್ಮನ್ನು ಸೇರಿಸ್ಕೊಡಲ್ಲ. ಸರಿ, ಕೂಸಿನ ಮನೆ. ಸೊ ಇದೊಂದು ಶುಚಿ ಸ್ಕೀಮ್ ಅಂತ. ಓಕೆ, ಶುಚಿ ಸ್ಕೀಮ್ ನೋಡಿ, ಈಗ ಶುಚಿ ಅಂದರೆ ಕ್ಲೆನ್ಲಿನೆಸ್ ಅಂತ ಅರ್ಥ. ಅದು ಈಗ ಹದಿಹರೆಯದ ಬಾಲಕಿಯರು ಅಂತ ಕರಿತೀವಿ, ಅಡಾಲಸೆಂಟ್ ಗರ್ಲ್ಸ್ ಅಂತ. ಹದಿಹರೆಯದ ಬಾಲಕಿಯರು ಯಾರು? ಹದಿಹರೆಯದ ಬಾಲಕಿಯರು ಯಾರು 10 ವರ್ಷದಿಂದ 18 ವರ್ಷ ಒಳಪಟ್ಟಿರುವಂಥ ಬಾಲಕಿಯರು, 10 to 18 years ಗರ್ಲ್ಸ್. ಓಕೆ, ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳು, ಗೌರ್ಮೆಂಟ್ ಸ್ಕೂಲ್ಸ್ ಮತ್ತು ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಹದಿಹರೆಯದ ಬಾಲಕಿಯರಿಗೆ ಉಚಿತವಾಗಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳನ್ನು ವಿತರಿಸುವಂಥ ಯೋಜನೆ ಶುಚಿ ಸ್ಕೀಮ್ ಅಂತ. ಭಾಳ ಇಂಪಾರ್ಟೆಂಟ್. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ಮೆನ್ಸ್ಟ್ರುಯಲ್ ಪ್ಯಾಡ್ಸ್ ಅಂತ ಕರಿತೀವಿ. ಮತ್ತು ಋತುಸ್ರಾವದ ಕುರಿತಂತೆ ಜಾಗೃತಿಯನ್ನು ಮೂಡಿಸುವಂಥ ಯೋಜನೆ ಶುಚಿ ಸ್ಕೀಮ್. ಆ್ಯಕ್ಚುಲಿ ಜಾರಿಗೆ ತಂದಿರುವಂಥ ಇಲಾಖೆ ಕರ್ನಾಟಕ ಆರೋಗ್ಯ ಇಲಾಖೆ. ಇನ್ನೊಂದು ಸತಿ ಹೇಳ್ತೇನೆ, ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳು, ಓಕೆ, ಗೌರ್ಮೆಂಟ್ ಸ್ಕೂಲ್ಸು, ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸಲ್ಲಿ
ವಿದ್ಯಾಭ್ಯಾಸ ಮಾಡುತ್ತಿರುವ ಹದಿಹರಿಯದ ಬಾಲಕಿಯರಿಗೆ ಅಂದರೆ 10 to 18 ಇಯರ್ಸ್ ಅಡಾಲಸೆನ್ಸ್ಗಳಿಗೆ ಉಚಿತವಾಗಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳನ್ನು ವಿತರಿಸುವಂಥ ಯೋಜನೆ, ಶುಚಿ ಯೋಜನೆ ಜಾರಿಗೆ ತಂದಿರುವಂಥ ಇಲಾಖೆ ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಆರೋಗ್ಯ ಇಲಾಖೆ ಅಂತ ಕರಿತೀವಿ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಜನ್ಮ ಜಯಂತಿಯನ್ನು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಆಚರಣೆ ಮಾಡಿತು. ಅವರ ಜನ್ಮ ಜಯಂತಿ, ಅವ್ರು ಹುಟ್ಟಿದ್ದು ಏಪ್ರಿಲ್ 1ನೇ ತಾರೀಕು 1907. ತ್ರಿವಿಧ ದಾಸೋಹಿ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಜನ್ಮ ಜಯಂತಿ ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕು. ಅವರ ಜನ್ಮ ಜಯಂತಿಯನ್ನು ಕರ್ನಾಟಕ ಸರ್ಕಾರ ಆಚರಣೆ ಮಾಡುತ್ತೆ. ಆ್ಯಂಡ್ ಗೊತ್ತಿರಬೇಕು, ಅವರು ಲಿಂಗೈಕ್ಯರಾದ ದಿನವನ್ನು ಕರ್ನಾಟಕ ಸರ್ಕಾರ ದಾಸೋಹ ದಿವಸ ಆಗಿ ಸೆಲೆಬ್ರೇಟ್ ಮಾಡುತ್ತೆ. ಓಕೆ, ಸೊ ದಾಸೋಹ ದಿವಸ ಆಗಿ ಸೆಲೆಬ್ರೇಟ್ ಮಾಡುತ್ತೆ. ಇಟ್ ಈಸ್ ಸೆಲೆಬ್ರೇಟೆಡ್ ಅಸ್ ಅವರ ಡೆತ್ ಆ್ಯನಿವರ್ಸರಿಯನ್ನು. ಸೊ ದಾಸೋಹ ದಿವಸ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಅವರ ಜನ್ಮ ಜಯಂತಿ ಬಂದು ಏಪ್ರಿಲ್ 1ನೇ ತಾರೀಕು. ಓಕೆ, ಸೊ ದಾಸೋಹ ದಿವಸ್ ಯಾವತ್ತು ಸೆಲೆಬ್ರೇಟ್ ಮಾಡ್ತೀವಿ? ಓಕೆ, ಅದು ಡೇಟ್ ಆಯಿತು ಜನವರಿ 21, ಇಫ್ ಐ ಆಮ್ ನಾಟ್ ರಾಂಗ್. ಎಸ್, ಕರೆಕ್ಟ್, ಜನವರಿ 21. ಸೊ ದಾಸೋಹ ದಿವಸ್ಸು ಜನವರಿ 21. ಓಕೆ, ತ್ರಿವಿಧ ದಾಸೋಹಿ. ಓಕೆ, ತ್ರಿವಿಧ ದಾಸೋಹಿ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಜನ್ಮ ಜಯಂತಿ ಏಪ್ರಿಲ್ 1ನೇ ತಾರೀಕು. ಅವರ ಡೆತ್ ಆ್ಯನಿವರ್ಸರಿ, ಲಿಂಗೈಕ್ಯರಾದ ದಿನ ಜನವರಿ 21. ಆ ದಿನವನ್ನು ದಾಸೋಹ ದಿವಸ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಇಸ್ ಎ ತಾಲೂಕು. ಆ್ಯಕ್ಚುಲಿ ಅಂಕೋಲಾ ತಾಲೂಕಲ್ಲಿ ಒಂದು ವಿಶೇಷವಾಗಿರುವಂಥ ಮಾವಿನಣ್ಣು ಬೆಳೀತಾರೆ. ಕರಿಶಾಡ ಅಂತ ಈ ಮಾವಿನಣ್ಣು ಹೆಸರು. ಕರಿಶಾಡ, ಇದಕ್ಕೆ ಭೌಗೋಳಿಕ ಸೂಚಕವನ್ನು ಕೊಡಲಾಗಿದೆ. ಓಕೆ, ಸೊ ಭೌಗೋಳಿಕ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಕರಿತೀವಿ. ಸೊ ನೋಡಿ, ಈ GI ಟ್ಯಾಗ್ ಬಗ್ಗೆ ಭಾಳ ಬಾರಿ ಪ್ರಶ್ನೆ ಆಗ್ತದೆ. GI ಟ್ಯಾಗ್ ಬಗ್ಗೆ ಭಾಳ ಬಾರಿ ಪ್ರಶ್ನೆ ಆಗ್ತದೆ. ಸೊ ಏನು ಸರ್ ಇದು GI ಟ್ಯಾಗು, ಇದು ಸ್ವಲ್ಪ ತಿಳಿಸ್ಕೊಡಿ ಸರ್. ಓಕೆ, ಸೊ GI ಟ್ಯಾಗ್ ಬಗ್ಗೆ ಮಾತಾಡೋಣ. ಓಕೆ, ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಕರಿತೀವಿ. ಭೌಗೋಳಿಕ ಸೂಚಕ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್. ಇದನ್ನು ನೀಡುವಂಥ ಸಚಿವಾಲಯ ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಇದರ ಕೆಳಗಡೆ GI ರಿಜಿಸ್ಟ್ರಿ ಅಂತ ಒಂದು ಸಂಸ್ಥೆ ಇದೆ. ವಿಚ್ ಇಸ್ ಹೆಡ್ ಕ್ವಾರ್ಟರ್ಡ್ ಅಟ್ ಚೆನ್ನೈ. ಓಕೆ ಸರ್, ಏನು ಸರ್ ಇದು? ಭೌಗೋಳಿಕ ವಿಶೇಷತೆಗಳನ್ನು ಒಳಗೊಂಡಿರುವ ಉತ್ಪನ್ನಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ನೀಡುವಂಥ ಪ್ರಮಾಣ ಪತ್ರವನ್ನು ಭೌಗೋಳಿಕ ಸೂಚಕ. ಸರ್ ಅರ್ಥ ಆಗಲಿಲ್ಲ. ಈಗ ನೋಡಿ, ಕಾಶ್ಮೀರದ ಕೇಸರಿಯನ್ನು ಕರ್ನಾಟಕದಲ್ಲಿ ಬೆಳೆದ್ರೆ ಅದೇ ಟೇಸ್ಟ್ ಬರುತ್ತಾ? ಬರಲ್ಲ. ಯಾಕೆಂದರೆ ಕಾಶ್ಮೀರದ ಕೇಸರಿಗೆ ಆ ಫ್ಲೇವರ್ ಬರಬೇಕು ಅಂದರೆ ಕಾಶ್ಮೀರದ ಜಾಗ್ರಫಿನೇ ಬೇಕು. ಇನ್ನೂ ಹೇಳಬೇಕು ಅಂತಂದರೆ ಕಾಶ್ಮೀರಿ ಕಣಿವೆಗಳಲ್ಲಿ ಕೇಳಿಸ್ಕೊಳ್ಳಿ, ಕಾಶ್ಮೀರಿ ಕಣಿವೆಗಳಲ್ಲಿ ಒಂದು ವಿಶೇಷವಾಗಿರುವಂಥ ಮಣ್ಣು. ಓಕೆ, ಈ ಮಣ್ಣನ್ನು ಕರೇವಾಸ್ ಅಂತ ಕರೀತಾರೆ. ಕರೇವಾಸ್ ಅಂತ. ಇಟ್ಸ್ ಎ ಲ್ಯಾಕುಸ್ಟರೈನ್ ಡೆಪಾಸಿಟ್ ದಟ್ ಈಸ್ ಪ್ರೆಸೆಂಟ್ ಇನ್ ಕಾಶ್ಮೀರಿ ವ್ಯಾಲಿ. ಆ ಮಣ್ಣಿಂದ ವಿಶೇಷವಾಗಿರುವಂಥ ಟೇಸ್ಟ್ ಬರುತ್ತೆ. ಆ ಮಣ್ಣು ಎಲ್ಲ ಕಡೆ ಕಂಡು ಬರಲ್ಲ. ಓಕೆ, ಒಂದು ಪ್ರಾಡಕ್ಟ್ನ ಯುನೀಕ್ನೆಸ್ಸು ಅದರ ಜಿಯೋಗ್ರಫಿ ಮೇಲೆ ಡಿಪೆಂಡ್ ಆಗಿದ್ದರೆ ಆ ಪ್ರಾಡಕ್ಟನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ನೀಡುವಂಥ ಪ್ರಮಾಣ ಪತ್ರವನ್ನು GI ಟ್ಯಾಗ್, ದ ಪ್ರಾಡಕ್ಟ್ ವಿಚ್ ಈಸ್ ಹ್ಯಾವಿಂಗ್ ಜಿಯೋಗ್ರಫಿಕಲ್ ಯುನೀಕ್ನೆಸ್, ಜಿಯೋಗ್ರಫಿಕಲ್ ಡಿಸ್ಟಿಂಕ್ಷನ್, ಅಂತಹ ಪ್ರಾಡಕ್ಟ್ಗಳನ್ನು ರಕ್ಷಣೆ ಮಾಡಲಿಕ್ಕೆ GI ಟ್ಯಾಗ್ ಕೊಡ್ತಾರೆ. ತಿರುಪತಿ ಲಡ್ಡು, ಮೈಸೂರು ಸ್ಯಾಂಡ್ಲು ಸೋಪು, ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಮಾಡೋಕ್ಕಾಗಲ್ಲ. ಕಾಶ್ಮೀರದ ಕೇಸರಿ, ಡಾರ್ಜಿಲಿಂಗ್ ಟೀ. ಓಕೆ, ಈ ಥರದ್ದು. ಸೊ ಪ್ರಶ್ನೆ ಕೇಳಬಹುದು, ಒಂದು ಫ್ಯಾಕ್ಚುಯಲ್ ಕ್ವೆಶನ್ನು. ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಪಡೆದ ಭಾರತದ ಮೊಟ್ಟ ಮೊದಲ ಉತ್ಪನ್ನ ಯಾವುದು? ಡಾರ್ಜಿಲಿಂಗ್ ಟೀ. 2005 ಡಾರ್ಜಿಲಿಂಗ್ ಟೀ. ಫೈನ್. ಸೊ ಇಲ್ಲೂ ಅಷ್ಟೇ ಒಂದು ವಿಶೇಷವಾಗಿರುವಂಥ ಅಂಶ ಏನಂತಂದರೆ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಕಂಡುಬರುವಂಥ ಕರಿ ಇಶಾಡ ಮಾವಿನ ಹಣ್ಣಿಗೆ ಭೌಗೋಳಿಕ ಸೂಚಕವನ್ನು ಕೊಡಲಾಗಿದೆ. ರೈಟ್? ಓಕೆ, ಇನ್ನೊಂದು ಪ್ರಶ್ನೆ ಕೇಳ್ಬೋದು. GI ಟ್ಯಾಗ್ಡ್ ಪ್ರಾಡಕ್ಟ್ಸನ್ನು
ಭೌಗೋಳಿಕ ಸೂಚಕವನ್ನು ಪಡೆದಿರುವ ಉತ್ಪನ್ನಗಳನ್ನು ರಕ್ಷಿಸುವ ಜಾಗತಿಕ ಸಂಸ್ಥೆ ಯಾವುದು? ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಅದರ ಕೆಳಗಡೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕೆಳಗಡೆ ಟ್ರಿಪ್ಸ್ ಅಂತ ಒಂದು ಒಪ್ಪಂದ ಇದೆ, ಟ್ರಿಪ್ಸ್ ಅಂತ. ಓಕೆ, ಸೊ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಗ್ರಿಮೆಂಟ್ ಅಂತ. ಸೊ ಈ ಎರಡು ಅಂದರೆ WTO ಕೆಳಗಡೆ ಟ್ರಿಪ್ಸ್ ಅಗ್ರಿಮೆಂಟ್ ಬರುತ್ತೆ. ಇವು ಭೌಗೋಳಿಕ ಸೂಚಕ ಅಂದರೆ GI ಟ್ಯಾಗ್ಡ್ ಪ್ರೊಡಕ್ಷನ್ ರಕ್ಷಣೆ ಮಾಡುವಂಥ ಜಾಗತಿಕ ಪ್ರಯತ್ನಗಳಾಗಿವೆ. ಎಸ್, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಸೊ ಇದು ಅಂದರೆ ನೋಡಿ, ಒಂದು ಗಮನಿಸಬೇಕು, ನಾವಿಲ್ಲಿ ಏನು ಟಾಪಿಕ್ಸ್ ಕವರ್ ಮಾಡ್ತಾ ಇದ್ದೀವಿ, ಸುಮ್ಮನೆ ಮಾಡ್ತಾ ಇರೋದಲ್ಲ. ಓಕೆ, ಪ್ರೊಬಬಿಲಿಟಿ ಅಂದರೆ ಈ ಪ್ರಶ್ನೆ ಬಂದೇ ಬರುತ್ತೆ, ಇದನ್ನು ಕೇಳ್ತಾನೆ, ಇಂಥ ಟಾಪಿಕ್ಸನ್ನು ಮಾತ್ರ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಓಕೆ, ಎಸ್. ನೆಕ್ಸ್ಟು ನೋಡಿ, ಇದು ಇನ್ನೂ ಹೇಳ್ಬೋದು. ಸೊ ಕರಿ ಇಷಾಡ ಮಾವಿನ ಹಣ್ಣು ಎಲ್ಲೆಲ್ಲಿ ಬೆಳೀತಾರೆ ಅಂತ. ಓಕೆ, ಅಂಕೋಲಾ ತಾಲೂಕಲ್ಲಿ ಪೂಜಗೇರಿ, ಹೊಸಗದ್ದೆ, ಶಿರೂರು, ಬಸಗೋಡ, ಬೆಳ್ಳಂಬರ, ಸೊ ಇಂಥ ಕಡೆ ಎಲ್ಲ ಬೆಳೀತಾರೆ. ಓಕೆ, ದಿಸ್ ಈಸ್ ಇಂಪಾರ್ಟೆಂಟ್. ಓಕೆ, ಬಂಡೀಪುರ ಯುವ ಮಿತ್ರ ಯೋಜನಾ. ಬಂಡೀಪುರ ಯುವ ಮಿತ್ರ ಯೋಜನಾ ಭಾಳ ಇಂಪಾರ್ಟೆಂಟ್. ಸೊ ಬಂಡೀಪುರ ಯಾಕೆ ಭಾಳ ಫೇಮಸ್ಸು? ಇಟ್ಸ್ ಒನ್ ಆಫ್ ದ ಟೈಗರ್ ರಿಸರ್ವ್ ಆಫ್ ಕರ್ನಾಟಕ. ಕರ್ನಾಟಕದ 5 ಹುಲಿ ಮೀಸಲುಗಳಲ್ಲಿ ಇದು ಕೂಡ ಒಂದು. ಸರ್, ಟೈಗರ್ ರಿಸರ್ವ್ಸು, ಕರ್ನಾಟಕದ ಟೈಗರ್ 5 ಹುಲಿ ಮೀಸಲುಗಳು ಯಾವ್ಯಾವು? ಓಕೆ, ಬಂಡೀಪುರ 1, ನಾಗರಹೊಳೆ ಟೈಗರ್ ರಿಸರ್ವ್, 3ನೇದು BRT ಬಿಳಿಗಿರಿ ರಂಗನ ಬೆಟ್ಟ, 4ನೇದು ಫಸ್ಟ್ ಬಂಡೀಪುರ, ನಾಗರಹೊಳೆ, ಬಿಳಿಗಿರಿ ರಂಗನ ಬೆಟ್ಟ, 4ನೇದು ಭದ್ರಾ, ಸೊ ಭದ್ರಾ ಟೈಗರ್ ರಿಸರ್ವ್, 5ನೇದು ದಾಂಡಲಿ ಅನ್ಶಿ ಟೈಗರ್ ರಿಸರ್ವ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಕಾಳಿ ಟೈಗರ್ ರಿಸರ್ವ್. ಕರ್ನಾಟಕದ 5 ಪ್ರಮುಖ ಹುಲಿ ಮೀಸಲುಗಳು. ಆ್ಯಂಡ್ ಕರ್ನಾಟಕದಲ್ಲಿ ಓಕೆ, ಮಲೈ ಮಹದೇಶ್ವರ ವನ್ಯಜೀವಿ ಅಭಯಾರಣ್ಯವನ್ನು ಪ್ರಸ್ತಾವಿತ ಹುಲಿ ಮೀಸಲು ಅಂತ ಕರಿತೀವಿ. ಪ್ರಪೋಸ್ಡ್ ಟೈಗರ್ ರಿಸರ್ವ್ ಆಫ್ ಕರ್ನಾಟಕ ಭಾಳ ಇಂಪಾರ್ಟೆಂಟು. ಆ್ಯಂಡ್ ನೋಡಿ, ಅತಿ ಹೆಚ್ಚು ಹುಲಿಗಳು ಕೇಳಿಸ್ಕೋಬೇಕಿಲ್ಲ, ಭಾಳ ಇಂಪಾರ್ಟೆಂಟು. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಸಂರಕ್ಷಿತ ಪ್ರದೇಶ ಯಾವುದು ಅಂತ ಕೇಳಿದ್ರೆ, ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಸಂರಕ್ಷಿತ ಪ್ರದೇಶ ಯಾವುದು? ಮೊದಲನೇದು ಜಿಮ್ ಕಾರ್ಬೆಟ್, ಉತ್ತರಾಖಂಡ್. 2ನೇದು ಇಟ್ ಈಸ್ ಅಗೇನ್ ಬಂಡೀಪುರ. 3ನೇದು ನಾಗರಹೊಳೆ. ಓಕೆ, ಸೊ ಬಂಡೀಪುರದ ಕುರಿತಂತೆ ಅನೇಕ ಬಾರಿ ಪ್ರಶ್ನೆಗಳು ಬರ್ತಾನೆ ಇದೆ. ಆಯಿತು. ಇನ್ನೊಂದು, ಈ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವಂಥ 10,000 ವಿದ್ಯಾರ್ಥಿಗಳಿಗೆ ಬಂಡೀಪುರದಲ್ಲಿ ಉಚಿತ ಸಫಾರಿಯನ್ನು ಕರೆದುಕೊಂಡು ಹೋಗುವ ಯೋಜನೆ ಬಂಡೀಪುರ ಯುವ ಮಿತ್ರ ಯೋಜನೆ. ಫ್ರೀ ಸಫಾರಿ ಪ್ರಶ್ನೆ ಕೇಳಬಹುದು. ಸೊ ಬಂಡೀಪುರ ನ್ಯಾಷನಲ್ ಪಾರ್ಕು ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಚಾಮರಾಜನಗರ ಜಿಲ್ಲೆ. ಮತ್ತು ಚಾಮರಾಜನಗರ ನೋಡಿ, ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂಥ ಜಿಲ್ಲೆ ಯಾವುದು? ಇಟ್ ಈಸ್ ಅಗೇನ್ ಚಾಮರಾಜನಗರ. ಹೈಯೆಸ್ಟ್ ಎಲಿಫೆಂಟ್ ಪಾಪ್ಯುಲೇಷನ್ ಇರೋದು ಚಾಮರಾಜನಗರದಲ್ಲಿ. ಓಕೆ, ಸೊ ದಿಸ್ ಆರ್ ದ ಪ್ರಾಬಲ್ ಕ್ವಶನ್ಸು. ಸರ್, ಯಾಕೆ ಸರ್ ಫ್ರೀ ಸಫಾರಿ ಕರ್ಕೊಂಡು ಹೋಗ್ತಾರೆ ಅಂದರೆ, ವನ್ಯಜೀವಿ ಸಂರಕ್ಷಣೆ ಕುರಿತಂತೆ ಜನಜಾಗೃತಿಯನ್ನು ಮೂಡಿಸಬೇಕು ಅಂತ, ಟು ಕ್ರಿಯೇಟ್ ಅವೇರ್ನೆಸ್ ಆನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್, ರೈಟ್? ಸೊ ಬಂಡೀಪುರ ಯುವ ಮಿತ್ರ ಯೋಜನೆ. ಕರ್ನಾಟಕ ಗವರ್ನಮೆಂಟು ಮತ್ತೊಂದು ಕಾರ್ಯಕ್ರಮ ಲಾಂಚ್ ಮಾಡಿತು, ನೇಕಾರ ಸಮ್ಮಾನ ಯೋಜನೆ. ಭಾಳ ಇಂಪಾರ್ಟೆಂಟ್, ನೇಕಾರ ಸಮ್ಮಾನ ಯೋಜನೆ. ಸರ್, ಏನು ಸರ್ ನೇಕಾರರು ಅಂತ ನಿಮಗೆ ಗೊತ್ತಿದೆ, ವೀವರ್ಸ್ ಅಂತ ಕರಿತೀವಿ. ಬಟ್ಟೆ ನೇಯ್ಗೆ ಮಾಡ್ತಾರೆ. ಅದರಲ್ಲಿ 2 ಥರ ಇದ್ದಾರೆ. ಒಂದು ಕೈಮಗ್ಗದಲ್ಲಿ ಮಾಡ್ತಾರೆ, ಹ್ಯಾಂಡ್ಲೂಮ್ಸ್ ಅಂತ, ಕೈಮಗ್ಗಗಳು. ಇನ್ನೊಂದು ಎಲೆಕ್ಟ್ರಿಕ್ ಹ್ಯಾಂಡ್ಲೂಮ್ಸ್. ಓಕೆ, ವಿದ್ಯುತ್ ಶಕ್ತಿ ಕೈಮಗ್ಗಗಳು ಅಂತ ಕರಿಬೋದು. ಹ್ಯಾಂಡ್ಲೂಮ್ಸ್ ಆದರೂ ಇಟ್ಕೊಂಡಿರಲಿ, ಪವರ್ ಲೂಮ್ಸ್ ಆದರೂ ಇಟ್ಕೊಂಡಿರಲಿ. ಓಕೆ, ಒಟ್ಟಲ್ಲಿ ನೇಯ್ಗೆ ಮಾಡ್ತಿದ್ರೆ ಅಂತಹ ನೇಕಾರರಿಗೆ ವಾರ್ಷಿಕವಾಗಿ 5,000 ರೂಪಾಯಿಗಳ ಹಣಕಾಸು ನೆರವನ್ನು ಕೊಡುವಂಥ ಯೋಜನೆ ನೇಕಾರ ಸಮ್ಮಾನ್ ಯೋಜನೆ. ಸೊ ನೀವು ಕೈಮಗ್ಗಗಳಾಗಿ ಅಥವಾ ವಿದ್ಯುತ್ ಶಕ್ತಿ ಕೈಮಗ್ಗಗಳಾಗಲಿ, ಓಕೆ,
ಏನು ಇಟ್ಕೊಂಡಿರ್ತಕ್ಕಂಥ ನೇಯ್ಗೆ ಮಾಡುವಂಥ ನೇಕಾರರಿಗೆ ವಾರ್ಷಿಕವಾಗಿ 5,000 ರೂಪಾಯಿ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡ್ತೀವಿ. ಯಾವ ಇಲಾಖೆ ಸರ್? ಎಸ್, ಕೈಮಗ್ಗ ಮತ್ತು ಜವಳಿ ಇಲಾಖೆ. ಅದಕ್ಕೆ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ. ಓಕೆ, ಕೈಮಗ್ಗ ಮತ್ತು ಜವಳಿ ಇಲಾಖೆ ಅಂತ ಕರಿತೀವಿ. ರೈಟ್. ಸೊ ಇದು ನೇಕಾರ ಸಮ್ಮಾನ ಯೋಜನೆ. ಮಿಲೆಟ್ಸ್. ಓಕೆ, ಸೊ ಮಿಲೆಟ್ಸ್. ಓಕೆ, ಇದು ಭಾಳ ಇಂಪಾರ್ಟೆಂಟು. ಇತ್ತೀಚೆಗೆ ಬೆಂಗಳೂರಿನಲ್ಲಿ 5th ಇಂಟರ್ನ್ಯಾಷನಲ್ ಮಿಲೆಟ್ಸ್ ಆ್ಯಂಡ್ ಆರ್ಗ್ಯಾನಿಕ್ಸ್ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ನಡೀತು. ಭಾಳ ಇಂಪಾರ್ಟೆಂಟ್. ಫಸ್ಟ್ ಇದಕ್ಕೆ ಆಮೇಲೆ ಬರ್ತೀನಿ. ಫಸ್ಟು ಸಿರಿಧಾನ್ಯಗಳ ಬಗ್ಗೆ ಮಾತಾಡೋಣ. ಓಕೆ, ಸಿರಿಧಾನ್ಯಗಳು ತುಂಬ ಚರ್ಚೆ ಆಗ್ತಾ ಇದ್ದಾವೆ. ಮಿಲೆಟ್ಸನ್ನು ಸಿಕ್ಕಾಬಟ್ಟೆ ಪ್ರಮೋಟ್ ಮಾಡಲಾಗ್ತಿದೆ. ಏನು ಪ್ರಮೋಷನ್ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ಲು ರೈಸ್ ಮತ್ತು ವೀಟ್ ತಗೊಳ್ಳಿ. ಸಮಸ್ಯೆ ಅರ್ಥ ಮಾಡ್ಕೋಬೇಕು ಫಸ್ಟ್. ನೀವು ಸುಮ್ಮನೆ ಹ್ಯಾಟ್ ಮಾಡ್ಕೊಂಡು ಓದ್ತೀನಿ ಅಂದ್ರೆ ಆಗೋದಿಲ್ಲ. ಕರೆಂಟ್ ಅಫೇರ್ಸ್ ನೀವೇನು ಓದ್ತಾ ಇದ್ದೀರ ಅದು ವಾಸ್ತವಿಕವಾಗಿರಬೇಕು ಮತ್ತು ಪ್ರಾಕ್ಟಿಕಲಾಗಿ ಅದು ನಡೀತಿರಬೇಕು. ಅದು ನೀವು ಥಿಯರಿಟಿಕಲ್ ಓದಿದ್ರೆ ಅರ್ಥ ಇಲ್ಲ. ಓಕೆ, ಈಗ ಭತ್ತ ಮತ್ತು ಗೋಧಿ ವಾಟರ್ ಇಂಟೆನ್ಸಿವ್ ಕ್ರಾಪ್ಸ್ ಇದು. ರೈಸ್ ಮತ್ತು ವೀಟು ಹೆಚ್ಚು ಬೆಳೆದಷ್ಟು ಗ್ರೌಂಡ್ ವಾಟರ್ ಏನಾಗುತ್ತೆ, ಅಂತರ್ಜಲ ಮಟ್ಟ ಕಮ್ಮಿ ಆಗುತ್ತೆ. ಸಾಯಿಲ್ ಫರ್ಟಿಲಿಟಿ, ಮಣ್ಣು ತನ್ನ ಫಲವತ್ತತೆಯನ್ನು ಕಳ್ಕೊಳ್ಳುತ್ತೆ. ಆ್ಯಂಡ್ ರೈಸ್ ಮತ್ತು ವೀಟ್ ಹೆಚ್ಚು ಬೆಳೆದಷ್ಟು ಮೀಥೇನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಭತ್ತದ ಗದ್ದೆಗಳಿಂದ ಪ್ರೊಡ್ಯೂಸ್ ಆಗುವಂಥ ನೈಸರ್ಗಿಕ ಅನಿಲ ಬಂದು ಮೀಥೇನ್. ಭತ್ತದ ಗದ್ದೆಗಳಿಂದ ಪ್ರೊಡ್ಯೂಸ್ ಆಗುವಂಥ ನ್ಯಾಚುರಲ್ ಗ್ಯಾಸ್ ಯಾವುದು? ಮೀಥೇನ್. ಆ್ಯಂಡ್ ಯು ನೋ ದಟ್ ಮೀಥೇನ್ ಅಂತಕ್ಕಂಥದ್ದು ಒಂದು ಗ್ರೀನ್ ಹೌಸ್ ಗ್ಯಾಸ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ಅದರಿಂದ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಅಂದರೆ ರೈಸು ಮತ್ತು ವೀಟು ಯಾವುದೇ ಕಾರಣಕ್ಕೂ ಈಕೋ ಫ್ರೆಂಡ್ಲಿ ಕ್ರಾಪ್ ಅಲ್ಲ, ಪರಿಸರ ಸ್ನೇಹಿ ಬೆಳೆಗಳಲ್ಲ ಅಂತ ಕರಿತೀವಿ. ನೋಡಿ ಎಷ್ಟು ಪ್ರಾಬ್ಲಮ್ ಇದೆ. ಅಂತರ್ಜಲ ಮಟ್ಟ ಕಮ್ಮಿ ಆಗುತ್ತೆ, ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ. ಓಕೆ, ಮೀಥೇನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಆಗುತ್ತೆ. ಈಗ ಯು ಕ್ಯಾನ್ ಕಂಪೇರ್ ದಿಸ್ ವಿತ್ ಮಿಲೆಟ್ಸ್. ಓಕೆ, ಸಿರಿಧಾನ್ಯಗಳು. ಓಕೆ, ಮಿಲೆಟ್ಸ್ ಅಂದರೆ ಸಿರಿಧಾನ್ಯಗಳು. ರಾಗಿ, ಇಟ್ಸ್ ಎ ಮಿಲೆಟ್. ರಾಗಿ, ಬಾಜ್ರಾ, ಜೋವರ್, ಸಜ್ಜೆ, ರಾಗಿ, ನವಣೆ, ಇವೆಲ್ಲ ಜೋಳ. ಸೊ ಮಿಲೆಟ್ಸ್ ನೋಡಿ, ಮಿಲೆಟ್ಸ್ ಬೆಳೆಯೋದಕ್ಕೆ ನೀರೇನು ಜಾಸ್ತಿ ಬೇಕಾಗಲ್ಲ. ರಾಗಿ ಬೆಳೆಯೋದಕ್ಕೆ ನೀರೇನು ಜಾಸ್ತಿ ಬೇಕಾಗಲ್ಲ. ಅಂದರೆ ಗ್ರೌಂಡ್ ವಾಟರ್ ಉಳಿತು. ಸಿರಿಧಾನ್ಯಗಳನ್ನು ಬೆಳೆದಷ್ಟು ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ. ಸಿರಿಧಾನ್ಯಗಳು ಬೆಳೆದಾಗ ಮೀಥೇನ್ ಪ್ರೊಡ್ಯೂಸ್ ಆಗಲ್ಲ, ಗ್ಲೋಬಲ್ ವಾರ್ಮಿಂಗ್ ಆಗಲ್ಲ, ಕ್ಲೈಮೇಟ್ ಚೇಂಜು ಆಗಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಿಲೆಟ್ಸ್ ಆರ್ ಸೋ ನ್ಯೂಟ್ರಿಷಸ್. ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿರುತ್ತೆ ಮಿಲೆಟ್ಸ್. ರಾಗಿ ತಿಂದರೆ ಗಟ್ಟಿ ಆಗ್ತಾರೆ. ಅನ್ನದಲ್ಲಿ ಏನಿರುತ್ತೆ? ಏನಿರಲ್ಲ, ಬರೀ ಹೊಟ್ಟೆ ತುಂಬುತ್ತೆ ಅಷ್ಟೇ. ರೈಸು ಮತ್ತು ವೀಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಬಿಟ್ಟರೆ ಏನಿರಲ್ಲ. ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಈಸ್ ಅನದರ್ ಫಾರ್ಮ್ ಆಫ್ ಶುಗರ್ ವಿಚ್ ವಿಲ್ ಲೀಡ್ ಟು ಡಯಾಬಿಟಿಸ್. ರೈಸು ಮತ್ತು ವೀಟಲ್ಲಿ ಕಾರ್ಬೋಹೈಡ್ರೇಟು ಅಥವಾ ಸ್ಟಾರ್ಚ್ ಬಿಟ್ಟರೆ ಏನಿರುತ್ತೆ? ಏನೂ ಇರೋದು. ಬಟ್ ಮಿಲೆಟ್ಸ್ ಆರ್ ದ ಸೋರ್ಸ್ ಆಫ್ ನ್ಯೂಟ್ರಿಷನ್. ಪೌಷ್ಟಿಕಾಂಶಭರಿತವಾಗಿರ್ತಕ್ಕಂಥ ಧಾನ್ಯಗಳು. ಓಕೆ, ಸಿ. ಆ್ಯಂಡ್ ನಿಮಗೆ ಗೊತ್ತಿದೆ, ಇಂಡಿಯಾದಲ್ಲಿ ನೆನ್ನೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ಭಾರತದಲ್ಲಿ 100 ಜನ ಮಕ್ಕಳು ಹುಟ್ಟಿದ್ರೆ 37 ಜನ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾರೆ. ಭಾರತದ ಮಕ್ಕಳಿಗೆ ಬೇಕಾಗಿರೋದು ನ್ಯೂಟ್ರಿಷನ್ ಆ್ಯಂಡ್ ವಿಚ್ ಕ್ಯಾನ್ ಬಿ ಪ್ರೊವೈಡೆಡ್ ಬೈ ಮಿಲೆಟ್ಸ್, ಸಿರಿಧಾನ್ಯಗಳು. ರಾಗಿ, ಸಜ್ಜೆ, ನವಣೆ, ಜೋಳ, ಭಾಳ ಹಿಂಸ. ಸೊ ಹಾಗಾಗಿ ಆ್ಯಂಡ್ ಮಿಲೆಟ್ಸು ಸೋರ್ಸ್ ಆಫ್ ನ್ಯೂಟ್ರಿಷನ್ನೂ ಹೌದು ಮತ್ತು ಪರಿಸರ ಸ್ನೇಹಿ ಬೆಳೆಯೂ ಕೂಡ ಹೌದು. ಇಟ್ಸ್ ಈಕೋ ಫ್ರೆಂಡ್ಲಿ ಕ್ರಾಪ್. ಹಾಗಾಗಿ ಮಿಲೆಟ್ಸನ್ನು ನಾವು ಇಡೀ ವಿಶ್ವದಾದ್ಯಂತ ಪ್ರಮೋಟ್ ಮಾಡ್ತಾ ಇದ್ದೀವಿ. ಮಿಲೆಟ್ಸನ್ನು ನಾವು ವಿಶ್ವದಾದ್ಯಂತ ಪ್ರಮೋಟ್ ಮಾಡ್ತಾ ಇದ್ದೀವಿ. ಗೊತ್ತಿರಬೇಕು, ಇತ್ತೀಚೆಗೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಮಿಲೆಟ್ಸನ್ನು ಓಕೆ ಅಂದರೆ 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಕರೀತು. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ. 2023 ಈಸ್ ಡೆಸಿಗ್ನೇಟೆಡ್ ಆ್ಯಸ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್. ಆ್ಯಂಡ್ ಭಾರತ ಸರ್ಕಾರ 2018 ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಓಕೆ ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಕರೀತು. ಸಿರಿಧಾನ್ಯಗಳ ರಾಷ್ಟ್ರೀಯ ವರ್ಷ ಅಂತ. ಕೇಂದ್ರ ಸರ್ಕಾರ
ಮಿಲೆಟ್ಸ್ಗೆ ಒಂದು ವಿಶೇಷವಾಗಿರುವಂಥ ವರ್ಡ್ ಕೊಟ್ಟಿದೆ. ಇದನ್ನು ಶ್ರೀ ಅನ್ನ ಅಂತ ಕರಿತೀವಿ. ಶ್ರೀ ಅನ್ನ ಅಂತ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ರಾಜ್ಯ ಸರ್ಕಾರವೂ ಕೂಡ ಮಿಲೆಟ್ಸನ್ನು ಪ್ರಮೋಟ್ ಮಾಡಲಿಕ್ಕೆ ಇತ್ತೀಚೆಗೆ ಬೆಂಗಳೂರಲ್ಲಿ 5th ಮಿಲೆಟ್ಸ್ ಆ್ಯಂಡ್ ಆರ್ಗ್ಯಾನಿಕ್ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ನಡೀತು. ಸಿರಿಧಾನ್ಯಗಳು ಮತ್ತು ಸಾವಯವ ಉತ್ಪನ್ನಗಳ ಅಂತಾರಾಷ್ಟ್ರೀಯ ಮೇಳ ಬೆಂಗಳೂರಿನಲ್ಲಿ ನಡೀತು. ನೋಡಿ, ಸದ್ಯದಲ್ಲಿ ನಾವು ಪ್ರತಿ ವರ್ಷ ಎಷ್ಟು ಟನ್ ಮಿಲೆಟ್ಸನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಕರ್ನಾಟಕದಲ್ಲಿ ಅಂತಾರೆ, ಕರ್ನಾಟಕದ ಎಸ್ಪೆಷಲಿ. ಸೊ 7,764 ಟನ್ ಸಿರಿಧಾನ್ಯಗಳನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ, ರಫ್ತು ಮಾಡ್ತೀವಿ. ಕರ್ನಾಟಕದ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ಸ್ ಯಾವುದು ಹೆಚ್ಚು ಎಲ್ಲಿ ಕಳಿಸ್ಕೊಡ್ತೀವಿ ಅಂತ ನೋಡ್ಕೊಂಡ್ರೆ ಅಮೆರಿಕಾ, ಆಸ್ಟ್ರೇಲಿಯಾ, UAE, ಕ್ಯಾನಡಾ, ಕತಾರ್, ಥೈಲ್ಯಾಂಡ್ ಆ್ಯಂಡ್ ಸಿಂಗಾಪುರ್. ಇದು ನಮ್ಮ ಹೆಚ್ಚು ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ಸ್. ಕರ್ನಾಟಕದಲ್ಲಿ ಹೆಚ್ಚು ಬೆಳೆಯುವಂಥ ಮಿಲೆಟ್ಸ್ ಯಾವುದು, ನಾವು ಹೆಚ್ಚು ಪ್ರೊಡಕ್ಟ್ಸ್ ಅಂದರೆ ಎಕ್ಸ್ಪೋರ್ಟ್ ಮಾಡೋಂಥದ್ದು. ಸೋರ್ಗಮ್, ಜೋವರ್, ರಾಗಿ, ಈ 3 ಜಾಸ್ತಿ ಎಕ್ಸ್ಪೋರ್ಟ್ ಆಗುತ್ತೆ. ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಉತ್ಪಾದಿಸುವಂಥ ಜಿಲ್ಲೆಗಳು ಬಳ್ಳಾರಿ, ಕೊಪ್ಪಳ, ಬೆಂಗಳೂರು ರೂರಲ್ಲು, ಹಾವೇರಿ, ಚಿತ್ರದುರ್ಗ. ಹೈ ಪ್ರೊಡ್ಯೂಸಿಂಗ್ ಡಿಸ್ಟ್ರಿಕ್ಟ್ಸ್. ಆ್ಯಂಡ್ ಲಿಸನ್ ಹಿಯರ್, ಈ ಏನು ಅಂತಾರಾಷ್ಟ್ರೀಯ ಮೇಳ ನಡೀತು, ಈ ಮೇಳವನ್ನು ಆಯೋಜಿಸಿದಂಥ ಸಂಸ್ಥೆ ಯಾವುದು? ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಪ್ರೊಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್ಡು ಈ ಅಂತಾರಾಷ್ಟ್ರೀಯ ಮೇಳವನ್ನು ಆಯೋಜನೆ ಮಾಡಿತು. ನೆನ್ಪಿಟ್ಕೋಬೇಕು, ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಪ್ರೊಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್. ಇನ್ನೊಂದು ಭಾಳ ವಿಶೇಷವಾದಂಥ ವಿಚಾರ ಇದೆ. ಜಗತ್ತಲ್ಲಿ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಪ್ರೊಡ್ಯೂಸ್ ಮಾಡುವಂಥ ರಾಷ್ಟ್ರ ಭಾರತ. ಇಂಡಿಯಾ ಇಸ್ ದ ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲೆಟ್ಸ್ ಇನ್ ದ ವರ್ಲ್ಡ್. ಸೊ ಇದು ಭಾಳ ವಿಶೇಷವಾಗಿರತಕ್ಕಂಥ ವಿಚಾರ. ನೆನ್ನೆ BWSSB ಬಗ್ಗೆ ಮಾತಾಡ್ತಾ ಇದ್ವಿ. ಸೊ BWSSB ಬಗ್ಗೆ ಮಾತಾಡ್ತಾ ಇದ್ವಿ. BWSSB ಬಗ್ಗೆ ಮಾತಾಡ್ತಾ ಇದ್ವಿ. ಬೆಂಗಳೂರಿನಲ್ಲಿ ಕೇಳಿಸ್ಕೊಳ್ಳಿ, ಬೆಂಗಳೂರಿನಲ್ಲಿ ನೀರನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಸಾಕಷ್ಟು ಪ್ರಯತ್ನಗಳನ್ನು BWSSB ಮಾಡ್ತಾ ಇತ್ತು. ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸಿವರೇಜ್ ಬೋರ್ಡ್, ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸಿವರೇಜ್ ಬೋರ್ಡ್ ಇದೆಯಲ್ಲ, ಇದು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾಯಿತ್ತು ನೀರಿನ ಸಂರಕ್ಷಣೆ. ಫಾರ್ ಎಕ್ಸಾಂಪಲ್ 4 ಆ್ಯಪನ್ನು ಬಿಡುಗಡೆ ಮಾಡಿದರು. ಜಲಸ್ನೇಹಿ ಅಥವಾ ಜಲಸಂರಕ್ಷಣಾ, ಜಲಮಿತ್ರ, ಅಂತರ್ಜಲ ಮಾತಾಡ್ತಾ ಇದ್ವಿ. ಜಲಸ್ನೇಹಿ ಏನಕ್ಕೆ ಅಂದರೆ, ಈಗ ಬೆಂಗಳೂರಲ್ಲಿ ನೀವು ವಾಟರ್ ಕನೆಕ್ಷನ್ ತಗೋಬೇಕು ಅಂದರೆ ಜಲಸ್ನೇಹಿ ಮುಖಾಂತರ ರಿಕ್ವೆಸ್ಟ್ ಮಾಡ್ಬೋದು. ಬೆಂಗಳೂರಲ್ಲಿ ಮನೆ ಕಟ್ಟಿಸ್ಬಿಟ್ಟು ಅದಕ್ಕೆ ನೀರಿನ ಸಂಪರ್ಕ ಬೇಕು ಅಂತಂದರೆ ನೀವು ಜಲಸ್ನೇಹಿ ಮುಖಾಂತರ ಏನು ಮಾಡ್ಬೋದು, ವಾಟರ್ ಕನೆಕ್ಷನ್ ತಗೋಬೋದು. ಜಲಸಂರಕ್ಷಣಾ, ಜಲಮಿತ್ರ ಏನಕ್ಕೆ ಅಂತಂದರೆ, ಈ ಫಾರ್ ಎಕ್ಸಾಂಪಲ್ ಎಲ್ಲೋ ವಾಟರ್ ಲೀಕ್ ಆಗ್ತಿತ್ತು, ಅದನ್ನು BWSSB ವಾಟರ್ ಲೀಕ್ ಆಗ್ತಿತ್ತು, ಒಂದು ಫೋಟೋ ತೆಗೆದು BWSSB ಅವ್ರಿಗೆ ಪೋಸ್ಟ್ ಮಾಡಿದ್ರೆ ಅವ್ರೇನು ಮಾಡ್ತಾರೆ, ಅಲ್ಲಿ ಆ್ಯಪಲ್ಲಿ ಹಾಕಿದಾಗ ಅಲ್ಲಿ ನಿಯರೆಸ್ಟ್ NGOಗಳು, ಸಂಘ ಸಂಸ್ಥೆಗಳನ್ನು ಬಳಸ್ಕೊಂಡು ಆ ವಾಟರ್ ಲೀಕೇಜನ್ನು ತಡೆಗಟ್ತಾರೆ. ಜಲಮಿತ್ರ ವಾಟರ್ ಬಿಲ್ ಕಟ್ತಲೇ ನೀರನ್ನು ಕಳ್ತನ ಮಾಡ್ತಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಕೊಡೋಕ್ಕೋಸ್ಕರ ಜಲಸಂರಕ್ಷಣಾ. ಬೋರ್ ಕೊರೆಸ್ಬೇಕು ಅಂತ ಪರ್ಮಿಷನ್ ಬೇಕು ಬೆಂಗಳೂರಲ್ಲಿ, ಅಂತರ್ಜಲ ಆ್ಯಪ್. ನೀವು ಅಂತರ್ಜಲ ಆ್ಯಪ್ನ ಮುಖಾಂತರ ಬೋರ್ವೆಲ್ ಕೊರೆಸೋದಕ್ಕೆ BWSSB ಮುಖಾಂತರ ಪರ್ಮಿಷನ್ ತಗೋಬೋದು. ಹೋಟೆಲ್ಗಳಲ್ಲಿ, ಬೆಂಗಳೂರಿನ ಹೋಟೆಲ್ಗಳಲ್ಲಿ ನೀರನ್ನು ಸಂರಕ್ಷಣೆ ಮಾಡಲಿಕ್ಕೆ, ಅಂದರೆ ನೀರಿನ ಸಂರಕ್ಷಣೆಗೆ ಒತ್ತನ್ನು ಕೊಡಲಿಕ್ಕೋಸ್ಕರ ಗ್ರೀನ್ ಸ್ಟಾರ್ ಚಾಲೆಂಜ್ ತಂದರು. ಇದನ್ನು ನಾನು ಡಿಸ್ಕಸ್ ಮಾಡಿದ್ವಿ ಸ್ವಲ್ಪ ನಿನ್ನೆ. ಎಪಿಸೋಡ್ 1 ಮತ್ತು ಎಪಿಸೋಡ್ 2 ನೋಡಿ. ಎಪಿಸೋಡ್ 1 ಮತ್ತು ಎಪಿಸೋಡ್ 2 ನೋಡಿ. ಇನ್ಸೈಟ್ಸ್ ವತಿಯಿಂದ, ಎಸ್ಪೆಷಲಿ ನಮ್ಮ ಇನ್ಸೈಟ್ಸ್ ವತಿಯಿಂದ ವಿನಯ್ ಸರ್ ಸಾರಥ್ಯದಲ್ಲಿ ಯೂಟ್ಯೂಬ್ನಲ್ಲಿ ಸಾಕಷ್ಟು ಸೀರೀಸ್ ಬರ್ತಾರೆ. ಇನ್ಸೈಟ್ಸ್ನ ಮಾಸಪತ್ರಿಕೆ ಆಗಿರುವಂಥ ಅನನ್ಯ ಸಾಧನ ಇದೆ. ಒಂದು ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಮ್ಯಾಗ್ಝಿನ್. ಸೊ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಮ್ಯಾಗ್ಝಿನನ್ನು ಇನ್ಸೈಟ್ಸ್ಗೆ ಕೊಡ್ತಾ ಇದೆ ಅನನ್ಯ ಸಾಧನ ಮಾಸಪತ್ರಿಕೆ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ
ಸೊ ಗ್ರೂಪ್ ಎ ಸರ್ವಿಸಿಂದ ಗ್ರೂಪ್ ಡಿ ಸರ್ವಿಸ್ವರೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕರೆಂಟ್ ಅಫೇರ್ಸ್ನ ಕಂಪೈಲ್ ಮಾಡಿ ಇನ್ಸ್ಟಾ KS ಅನನ್ಯ ಸಾಧನ ಮಾಸಪತ್ರಿಕೆಯನ್ನು ರಿಲೀಸ್ ಮಾಡ್ತಿದೆ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಲಭ್ಯ ಇದೆ. ಉತ್ತಮ ಮಾಹಿತಿಯನ್ನು ಒಳಗೊಂಡಿರುವಂಥ ಒಂದು ಮಾಸಪತ್ರಿಕೆ, ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಉಪಯೋಗ ಮಾಡಿ. ಯೂಟ್ಯೂಬ್ ಸೀರೀಸ್ ಮಾಡ್ತಾಯಿದ್ದೀವಿ, ಉಪಯೋಗ ಮಾಡ್ಕೊಳ್ಳಿ. ನಂತರದಲ್ಲಿ ನಮ್ಮ ಅನೇಕ ಫ್ಯಾಕಲ್ಟೀಸ್ಗಳು ಬರ್ತಾರೆ, ಇನ್ಸ್ಟಾ KS ಫ್ಯಾಕಲ್ಟೀಸ್ಗಳು ಬಂದು ಅವ್ರವ್ರ ಸಬ್ಜೆಕ್ಟ್ ಅವ್ರು ಟೀಚ್ ಮಾಡ್ತಾ ಇರ್ತಾರೆ, ಉಪಯುಕ್ತವಾಗಿರ್ತಕ್ಕಂಥದ್ದು. ಸೊ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇನ್ಸ್ಟಾ KS ಇವತ್ತು ಆಶಾಕಿರಣ. ವಿನಯ್ ಸರ್ ಮತ್ತು ಶರತ್ ಸರ್ ಸಾರಥ್ಯದಲ್ಲಿ ಅನೇಕ ಪ್ರಗತಿಪರ ಕಾರ್ಯಗಳನ್ನು ಇನ್ಸ್ಟಾ KS ಮಾಡ್ತಾ ಇದೆ. ಇನ್ಸೈಟ್ಸ್ IAS ಕೂಡ ಮಾಡ್ತಾರೆ. ಇನ್ಸ್ಟಾ KS ಅನ್ನೋದು ಇನ್ಸೈಟ್ಸ್ IASನ ಸಿಸ್ಟರ್ ಆರ್ಗನೈಸೇಷನ್. ಸೊ ಇದನ್ನು ಸದುಪಯೋಗ ಮಾಡ್ಕೋಬೇಕು. ಆಯಿತು, ಇಲ್ಲಿ ಇಶ್ಯೂ ಏನು ಹೇಳ್ತಾ ಇದ್ದೀನಿ, BWSSB ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸಿವರೇಜ್ ಬೋರ್ಡ್ ಏನಿದೆಯಲ್ಲ, ಇದು ನೀರನ್ನು ಸಂರಕ್ಷಣೆ ಮಾಡ್ತಾ ಇದೆ. ಅಂದರೆ ನೀರಿನ ಸಂರಕ್ಷಣಾ ಪ್ರಯತ್ನಗಳನ್ನು ತರ್ತಾ ಇದೆ. ಇದನ್ನು ಗಮನಿಸ್ಬಿಟ್ಟು BWSSBಗೆ ಒಂದು ವಿಶೇಷವಾಗಿರುವಂಥ ಪ್ರಶಸ್ತಿ ಕೊಡಲಾಯಿತು. ಓಕೆ, ಸೊ ಕ್ಲೈಮೇಟ್ ಸ್ಮಾರ್ಟ್ ಯುಟಿಲಿಟೀಸ್ ಅವಾರ್ಡ್ 2023, ಕ್ಲೈಮೇಟ್ ಸ್ಮಾರ್ಟ್ ಯುಟಿಲಿಟೀಸ್ ಅವಾರ್ಡ್ 2023 ಈ ಪ್ರಶಸ್ತಿಯನ್ನು ಗೆದ್ದಿರುವ ಕರ್ನಾಟಕ ಸರ್ಕಾರದ ಸಂಸ್ಥೆ ಯಾವುದು? ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ. ಮತ್ತು ಈ ಪ್ರಶಸ್ತಿಯನ್ನು ನೀಡುವಂಥ ಸಂಸ್ಥೆ ಯಾವುದು? ಇಂಟರ್ನ್ಯಾಷನಲ್ ವಾಟರ್ ಅಸೋಸಿಯೇಷನ್. ಯಾರು ಜಲ ಸಂರಕ್ಷಣೆ ಮಾಡ್ತಾರೋ ಅವ್ರಿಗೆ ಈ ಪ್ರಶಸ್ತಿನ ಕೊಡಲಾಗುತ್ತೆ. ಇಂಟರ್ನ್ಯಾಷನಲ್ ವಾಟರ್ ಅಸೋಸಿಯೇಷನ್ ಈ ಪ್ರಶಸ್ತಿ ಕೊಡುತ್ತೆ. ಓಕೆ ಸರ್, ಈ ಇಂಟರ್ನ್ಯಾಷನಲ್ ವಾಟರ್ ಅಸೋಸಿಯೇಷನ್ನು ಎಲ್ಲಿದೆ ಸರ್? ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಲಂಡನ್ನಲ್ಲಿದೆ. ಜಗತ್ತಿನಾದ್ಯಂತ ಜಲ ಸಂರಕ್ಷಣೆ ಮಾಡುವಂಥ ಒಂದು NGO ಇದು ಕ್ಲೈಮೇಟ್ ಸ್ಮಾರ್ಟ್ ಯುಟಿಲಿಟೀಸ್ ಅವಾರ್ಡನ್ನು ಕೊಡುತ್ತೆ. ಮುಂದಿನ ವಿಷಯ ಕರ್ನಾಟಕ ಎನರ್ಜಿ ಎಫಿಷಿಯನ್ಸಿ ಪ್ಲಾನ್ ಅಂತ. ಕರ್ನಾಟಕ ಎನರ್ಜಿ ಎಫಿಷಿಯನ್ಸಿ ಪ್ಲಾನ್ ಭಾಳ ಇಂಪಾರ್ಟೆಂಟ್ ನೋಡಿ. ಕೇಂದ್ರ ಸರ್ಕಾರ ಆಗಿರಲಿ, ರಾಜ್ಯ ಸರ್ಕಾರ ಆಗಿರಲಿ, ಓಕೆ, ನಾವು ರಿನ್ಯೂವೇಬಲ್ ಎನರ್ಜಿ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ. ನವೀಕರಿಸಬಹುದಾದ ಇಂಧನಗಳು, ಓಕೆ, ರಿನ್ಯೂವೇಬಲ್ ಎನರ್ಜಿ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಸ್ವಲ್ಪ ಇದು ಬೇಸಿಕ್ಸ್ ಹೇಳ್ಬಿಡ್ತೀನಿ. ಏನು ರಿನ್ಯೂವೇಬಲ್ ಎನರ್ಜಿ ಅಂದರೆ? ಒಂದು ಎನರ್ಜಿನ ರಿನ್ಯೂವೇಬಲ್ ಎನರ್ಜಿ ಅಂತ ಕರಿಬೇಕಾದ್ರೆ 4 ಪ್ಯಾರಾಮೀಟರ್ ಬೇಕು. ಅದನ್ನು ನ್ಯಾಚುರಲ್ ರಿಸೋರ್ಸಸ್ ಮುಖಾಂತರ ಪಡೆದಿರಬೇಕು, ಎಷ್ಟೇ ಬಳಸಿದ್ರೂ ಖಾಲಿ ಆಗಬಾರ್ದು, ಮತ್ತೆ ರೀಸೈಕಲ್ ಆಗಬೇಕು, ಮತ್ತದು ಈಕೋ ಫ್ರೆಂಡ್ಲಿ ಆಗಬೇಕು. ಓಕೆ, ನೈಸರ್ಗಿಕ ಸಂಪನ್ಮೂಲಗಳಿಂದ ಪಡೆದ ಮುಗಿದು ಹೋಗದಂತಿರುವ ಮರುಬಳಕೆ ಮಾಡುವ ಪರಿಸರ ಸ್ನೇಹಿ ಇಂಧನವನ್ನು ನವೀಕರಿಸಬಹುದಾದ ಇಂಧನಗಳು ಅಂತ ಕರಿತೀವಿ. ರಿನ್ಯೂವೇಬಲ್ ಎನರ್ಜಿ, ದ ಎನರ್ಜಿ ವಿಚ್ ಇಸ್ ಡಿರೈವ್ಡ್ ಫ್ರಮ್ ದ ನ್ಯಾಚುರಲ್ ರಿಸೋರ್ಸಸ್ which is inexhaustible, which can be recycled and which are eco-friendly are called as renewable energy. ಓಕೆ, ಈಗ ರಿನ್ಯೂವೇಬಲ್ ಎನರ್ಜಿ ಎಕ್ಸಾಂಪಲ್ ಕೊಡಿ ಅಂತಂದರೆ ಸೋಲಾರ್ ಎನರ್ಜಿ ಕೊಡ್ಬೋದು, ಓಕೆ, ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಕೊಡ್ಬೋದು, ವಿಂಡ್ ಎನರ್ಜಿ ಕೊಡ್ಬೋದು, ಓಕೆ, ಓಷನ್ ಎನರ್ಜಿ ಕೊಡ್ಬೋದು, ಟೈಡ್ ಎನರ್ಜಿ ಕೊಡ್ಬೋದು, ವೇವ್ ಎನರ್ಜಿ ಕೊಡ್ಬೋದು, ಜಿಯೋಥರ್ಮಲ್ ಎನರ್ಜಿ ಕೊಡ್ಬೋದು. ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ, ಪವನ ಶಕ್ತಿ, ಕೇಳಿಸ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಸೊ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ, ಪವನ ಶಕ್ತಿ, ಸಾಗರಗಳ ಶಕ್ತಿ, ಅಲೆಗಳ ಶಕ್ತಿ, ಉಬ್ಬರವಿಳಿತದ ಶಕ್ತಿ ಮತ್ತು ಭೂಶಾಖದ ಶಕ್ತಿ ಅಥವಾ ಭೂಗರ್ಭದ ಶಕ್ತಿ ಅಂತ. ಇಲ್ಲಿ ನಾವು ರಿನ್ಯೂವೇಬಲ್ ಎನರ್ಜಿಗೆ ಶಿಫ್ಟ್ ಆಗಲಿಕ್ಕೆ ಅಂದರೆ ಈಗ ಪ್ರೆಸೆಂಟ್ ನಾವೇನು ಮಾಡ್ತಾ ಇದ್ದೀವಿ, ಫಾಸಿಲ್ ಫ್ಯೂಯಲ್ಸ್ ಬಳಸ್ತಾ ಇದ್ದೀವಿ, ಪಳೆಯುಳಿಕೆ ಇಂಧನಗಳು. ಓಕೆ, ಫಾಸಿಲ್ ಫ್ಯೂಯಲ್ಸನ್ನು ಬಳಕೆ ಮಾಡ್ಕೊಂಡು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀವಿ, ಪಳೆಯುಳಿಕೆ ಇಂಧನಗಳನ್ನು ಬಳಕೆ ಮಾಡ್ಕೊಂಡು ವಿದ್ಯುತ್ತನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಏನಂದರೆ ಇನ್ನೂ ಕ್ಲಿಯರಾಗಿ ಹೇಳ್ಬೇಕಂದ್ರೆ 60% ಆಫ್ ದ ಎಲೆಕ್ಟ್ರಿಸಿಟಿ ಇನ್ ಇಂಡಿಯಾ ಈಸ್ ಪ್ರೊಡ್ಯೂಸ್ಡ್ ಬೈ ಯೂಸಿಂಗ್ ಕೋಲ್. ಕಲ್ಲಿದ್ದಲನ್ನು ಬಳಕೆ ಮಾಡ್ಕೊಂಡು 60% ವಿದ್ಯುತ್ತನ್ನು ಜನ್ರೇಟ್ ಮಾಡ್ತಾ ಇದೆ. ಫಾಸಿಲ್ ಫ್ಯೂಯಲ್ಸ್ ಯೂಸ್ ಮಾಡಿದಷ್ಟು ಪೊಲ್ಯೂಷನ್ನು ಜಾಸ್ತಿ ಆಗುತ್ತೆ. ಪೊಲ್ಯೂಷನ್ ಜಾಸ್ತಿ ಆದರೆ ಗ್ಲೋಬಲ್ ವಾರ್ಮಿಂಗು ಜಾಸ್ತಿ ಆಗುತ್ತೆ, ಕ್ಲೈಮೇಟ್ ಚೇಂಜು ಜಾಸ್ತಿ ಆಗುತ್ತೆ. ಅದಕ್ಕೆ ವಿ ಆರ್ ಶಿಫ್ಟಿಂಗ್ ಟುವರ್ಡ್ಸ್ ರಿನ್ಯೂವೇಬಲ್ ಎನರ್ಜಿ. ನವೀಕರಿಸಬಹುದಾದ ಇಂಧನಗಳು ಅಂದರೆ ರಿನ್ಯೂವೇಬಲ್ ಎನರ್ಜಿ ಪ್ರಮೋಟ್ ಮಾಡೋಕ್ಕೋಸ್ಕರ ಕರ್ನಾಟಕ ಸರ್ಕಾರ ಒಂದು ಆ್ಯಕ್ಷನ್ ಪ್ಲಾನ್ ತಂತು.
ಕರ್ನಾಟಕ ಎನರ್ಜಿ ಎಫಿಷಿಯನ್ಸಿ ಆ್ಯಕ್ಷನ್ ಪ್ಲ್ಯಾನ್ ಅಂತ ಕರಿತೀವಿ. ಕರ್ನಾಟಕ ಎನರ್ಜಿ ಎಫಿಷಿಯನ್ಸಿ ಆ್ಯಕ್ಷನ್ ಪ್ಲ್ಯಾನ್ ಅಂತ ಭಾಳ ಇಂಪಾರ್ಟೆಂಟು. ಓಕೆ, ಈಗ ಪ್ರಶ್ನೆ ಕೇಳ್ತಾರೆ, ಈ ಕರ್ನಾಟಕ ಎನರ್ಜಿ ಎಫಿಷಿಯನ್ಸಿ ಆ್ಯಕ್ಷನ್ ಪ್ಲ್ಯಾನ್ನ ಜಾರಿಗೆ ತಂದಿರುವಂಥ ಸಂಸ್ಥೆ ಯಾವುದು? ಓಕೆ, ಈ ನೋಡಿದೆ, ಕರ್ನಾಟಕ ರಿನ್ಯೂವೇಬಲ್ ಡೆವಲಪ್ಮೆಂಟ್ ಲಿಮಿಟೆಡ್, KREDL. ಓಕೆ, ಸೊ ಕರ್ನಾಟಕ ರಿನ್ಯೂವೇಬಲ್ ಡೆವಲಪ್ಮೆಂಟ್ ಲಿಮಿಟೆಡ್, KREDL ಸಂಸ್ಥೆ. ಅಂದರೆ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ ಮಾಡೋಕ್ಕೆ ಅಂತಲೇ ಒಂದು ಪ್ರತ್ಯೇಕ ಸಂಸ್ಥೆ ಇದೆ ನಮ್ಮಲ್ಲಿ. ಓಕೆ, ಭಾಳ ಜನ ಹೆಸರೇ ಕೇಳಿರಲ್ಲ, KREDL ಅಂತ. KREDL ಅಂತಕ್ಕಂಥ ಸಂಸ್ಥೆ ಇದು ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಸಹಭಾಗಿತ್ವದಲ್ಲಿ ಈ ಆ್ಯಕ್ಷನ್ ಪ್ಲ್ಯಾನನ್ನು ಜಾರಿಗೆ ತರಲಾಗುತ್ತೆ. ಓಕೆ, ಸೊ ಉದ್ದೇಶ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನೋಡಿ. ಸೊ ರಿನ್ಯೂವೇಬಲ್ ಎನರ್ಜಿ ನಾವು ಶಿಫ್ಟ್ ಆಗೋದ್ರಿಂದ ಕ್ಲೈಮೇಟ್ ಚೇಂಜು ಕಡಿಮೆ ಆಗುತ್ತೆ. ಓಕೆ, ಕಾರ್ಬನ್ ಎಮಿಷನ್ಸು ಕಡಿಮೆ ಆಗುತ್ತೆ. ಓಕೆ, ಸೊ ಇದೆಲ್ಲ ಅಡ್ವಾಂಟೇಜಸ್ ಆಫ್ ರಿನ್ಯೂವೇಬಲ್ ಎನರ್ಜಿ. ಅದರಲ್ಲಿ ನಿಮಗೊಂದು ಎಕ್ಸ್ಟ್ರಾ ಒಂದು ಮಾಹಿತಿ ಹೇಳ್ತೀನಿ ನಾನು. ಓಕೆ, ಎಕ್ಸ್ಟ್ರಾ ಒಂದು ಮಾಹಿತಿ ಹೇಳ್ತೀನಿ. ಇತ್ತೀಚೆಗೆ ಸೋಲಾರ್ ಎನರ್ಜಿ ಜಾಸ್ತಿ ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೌರಶಕ್ತಿ. ಓಕೆ, ಸೊ ಸೋಲಾರ್ ಎನರ್ಜಿ ಅಂತ ತಗೊಂಡಾಗ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಬಗ್ಗೆ ಒಂದು ಪ್ರಶ್ನೆ ಗ್ಯಾರಂಟಿ ಬರುತ್ತೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕುರಿತಂತೆ ಒಂದು ಗ್ಯಾರಂಟಿ ಪ್ರಶ್ನೆ ಬರುತ್ತೆ. ಸರಿ, ಈಗ ನಾವೇನು ಮಾಡೋಣ, ಸೌರಶಕ್ತಿಯನ್ನು ಉತ್ತೇಜಿಸುವಂಥ ಭಾರತ ಸರ್ಕಾರದ ಎಲ್ಲ ಪ್ರಯತ್ನಗಳ ಬಗ್ಗೆ ಮಾತಾಡೋಣ. ಅಂದರೆ ಸೋಲಾರ್ ಎನರ್ಜಿನ ಪ್ರಮೋಟ್ ಮಾಡುವಂಥ ಭಾರತ ಸರ್ಕಾರದ ಎಲ್ಲ ಪ್ರಯತ್ನಗಳು. ಓಕೆ, ಸೊ ಎಲ್ಲ ಪ್ರಯತ್ನಗಳ ಬಗ್ಗೆ ಮಾತಾಡೋಣ. ಫಸ್ಟು, ಓಕೆ, 1 by 1 ಹೋಗ್ತೀನಿ. 1 by 1 ಲಿಸನ್. ಈಗ ಲಿಸನ್ ಇಯರ್. ಫಸ್ಟು PM ಕುಸುಮ್ ಯೋಜನಾ. ನಾನು ಏನು ಮಾತಾಡ್ತಿದ್ದೀನಿ ಅರ್ಥ ಮಾಡ್ಕೋಬೇಕು. ಸೋಲಾರ್ ಎನರ್ಜಿನ ಪ್ರಮೋಟ್ ಮಾಡುವಂಥ ಭಾರತ ಸರ್ಕಾರದ ಎಲ್ಲ ಪ್ರಯತ್ನಗಳ ಬಗ್ಗೆ ಮಾತಾಡ್ತೀವಿ. ಸೊ ಮೊದಲನೇದು PM ಕುಸುಮ್ ಯೋಜನಾ. ಓಕೆ, ರೈತರಿಗೆ ಸೌರ ಪಂಪ್ ಸೆಟ್ಗಳನ್ನು ಸಬ್ಸಿಡಿ ದರಗಳಲ್ಲಿ ವಿತರಿಸುವಂಥ ಯೋಜನೆ PM ಕುಸುಮ್ ಯೋಜನಾ. ಓಕೆ, ಕುಸುಮ್ ಯೋಜನಾ ಸಬ್ಸಿಡಿ ದರದಲ್ಲಿ ರೈತರಿಗೆ ಸೋಲಾರ್ ಪಂಪ್ ಸೆಟ್ಟನ್ನು ವಿತರಿಸುವಂಥ ಯೋಜನೆ PM ಕುಸುಮ್ ಯೋಜನೆ. ನೋಡಿ, ಸೋಲಾರ್ ಪಂಪ್ ಸೆಟ್ಟನ್ನು ವಿತರಣೆ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಬೇಕಾಗಿರೋಂಥ ಎಲೆಕ್ಟ್ರಿಸಿಟಿಯನ್ನು ಅವರೇ ಜನ್ರೇಟ್ ಮಾಡ್ಕೋಬೋದು. ಅವ್ರಿಗೆ ಬೇಕಾಗಿರತಕ್ಕಂಥ ಎಲೆಕ್ಟ್ರಿಸಿಟಿನ ಅವರೇ ಜನ್ರೇಟ್ ಮಾಡ್ಕೊಂಡು ವಾಟರ್ನ ಪಂಪ್ ಮಾಡ್ಬೋದು. ಇದು ಒಂದು. ಎರಡನೇದು, ಇತ್ತೀಚೆಗೆ ಭಾರತದಲ್ಲಿ 2ನೇ ಪ್ರೋಗ್ರಾಮ್ ಹೇಳ್ತಾ ಇದ್ದಾರೆ, 1 ಕೋಟಿ BPL ಕುಟುಂಬಸ್ಥರಿಗೆ ಸಬ್ಸಿಡಿ ದರದಲ್ಲಿ ಸೋಲಾರ್ ರೂಫ್ ಟಾಪ್ಗಳನ್ನು ವಿತರಣೆ ಮಾಡಿ ವಿದ್ಯುತ್ತನ್ನು ಜನ್ರೇಟ್ ಮಾಡುವಂಥ ಯೋಜನಾ PM ಸೂರ್ಯೋದಯ. ಭಾಳ ಹೊಸ ಸ್ಕೀಮ್ ಇದು. 1 ಕೋಟಿ BPL ಕುಟುಂಬಸ್ಥರಿಗೆ ಸಬ್ಸಿಡಿ ದರದಲ್ಲಿ ಸೋಲಾರ್ ರೂಫ್ ಟಾಪ್ಗಳನ್ನು ವಿತರಣೆ ಮಾಡಿ ವಿದ್ಯುತ್ತನ್ನು ಉತ್ಪಾದಿಸುವಂಥ ಕಾರ್ಯಕ್ರಮ PM ಸೂರ್ಯೋದಯ ಯೋಜನೆ. ಇದು ಎರಡನೇದು. ಮೂರನೇದು, ಸೋಲಾರ್ ರೂಫ್ ಟಾಪನ್ನು ವಿತರಿಸುವುದರ ಮೂಲಕ ಒಂದು ಮನೆಗೆ 300 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಕೊಡುವಂಥ ಯೋಜನೆ ಪ್ರಧಾನಮಂತ್ರಿ ಮುಫ್ತ್ ಘರ್ ಬಿಜ್ಲಿ ಯೋಜನಾ. ಸಬ್ಸಿಡಿ ದರದಲ್ಲಿ ಸೋಲಾರ್ ರೂಫ್ ಟಾಪನ್ನು ವಿತರಿಸುವುದರ ಮೂಲಕ ಒಂದು ಮನೆಗೆ 300 ಯೂನಿಟ್ ಎಲೆಕ್ಟ್ರಿಸಿಟಿ ಫ್ರೀ ಕೊಡುವಂಥ ಕಾರ್ಯಕ್ರಮ ಪ್ರಧಾನಮಂತ್ರಿ ಮುಫ್ತ್ ಘರ್ ಬಿಜ್ಲಿ ಯೋಜನಾ. ಇದು ಮೂರನೇದು. ನಾಲ್ಕನೇದು, ಭಾರತದಲ್ಲಿ ಸೌರಶಕ್ತಿ ಉತ್ಪಾದನೆಯನ್ನು ಅಂದರೆ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ನ ಪ್ರಮೋಟ್ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂಥ ರಾಷ್ಟ್ರೀಯ ಮಿಷನ್ನು ನ್ಯಾಷನಲ್ ಸೋಲಾರ್ ಮಿಷನ್, ರಾಷ್ಟ್ರೀಯ ಸೌರ ಮಿಷನ್. ಗೊತ್ತಿರಬೇಕು, ಸೋಲಾರ್ ಎನರ್ಜಿನ ಪ್ರೊಡ್ಯೂಸ್ ಮಾಡುವಂಥ 4ನೇ ಅತಿ ದೊಡ್ಡ ರಾಷ್ಟ್ರ ಭಾರತ. ಯಾವಾಗಲೂ ಸೂತ್ರ ಕೊಡ್ತಿರ್ತೀನಿ, 4-4-4 ಅಂತ. ಟೋಟಲ್ ರಿನ್ಯೂವೇಬಲ್ ಎನರ್ಜಿ ಪ್ರೊಡಕ್ಷನಲ್ಲಿ 4ನೇ ಅತಿ ದೊಡ್ಡ ರಾಷ್ಟ್ರ ಭಾರತ. ಟೋಟಲ್ ವಿಂಡ್ ಎನರ್ಜಿ ಪ್ರೊಡಕ್ಷನಲ್ಲಿ 4ನೇ ಅತಿ ದೊಡ್ಡ ರಾಷ್ಟ್ರ ಭಾರತ. ಟೋಟಲ್ ಸೋಲಾರ್ ಎನರ್ಜಿ ಪ್ರೊಡಕ್ಷನಲ್ಲಿ 4ನೇ ಅತಿ ದೊಡ್ಡ ರಾಷ್ಟ್ರ ಭಾರತ.
ರಿನ್ಯೂವೇಬಲ್ ಎನರ್ಜಿಲೂ 4, ಸೋಲಾರ್ ಎನರ್ಜಿನಲ್ಲೂ 4th, ವಿಂಡ್ ಎನರ್ಜಿನಲ್ಲೂ 4th. ಓಕೆ, ಸೊ ಇದು ಗೊತ್ತಿರಬೇಕು. ಓಕೆ, ನೆಕ್ಸ್ಟು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ಮಾತಾಡೋಣ. ಭಾಳ ಇಂಪಾರ್ಟೆಂಟ್, ಗ್ಯಾರಂಟಿ ಕ್ವಶನ್ ಆಗುತ್ತೆ. ಓಕೆ, ಸೊ ಗ್ಯಾರಂಟಿ ಕ್ವಶನ್ ಆಗುತ್ತೆ ನೋಡಿ. ಇಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ. ಇಲ್ಲಿ ಸಮಭಾಜಕ ವೃತ್ತ ಪಾಸ್ ಆಗುತ್ತೆ, ಈಕ್ವೇಟರ್ ಪಾಸ್ ಆಗುತ್ತೆ, ಟ್ರಾಪಿಕ್ ಆಫ್ ಕ್ಯಾನ್ಸರು, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಲ್ವಾ. ಸೊ ಈ ಭಾಗದಲ್ಲಿ ಕಂಡುಬರುವಂಥ ರಾಷ್ಟ್ರಗಳನ್ನು, ಓಕೆ, ಇಲ್ಲಿ 121 ರಾಷ್ಟ್ರಗಳು, ಕೇಳಿಸ್ಕೊಳ್ಳಿ, 121 ರಾಷ್ಟ್ರಗಳಿದಾವೆ ಇಲ್ಲಿ ಈ ಭಾಗದಲ್ಲಿ. ಈ ರಾಷ್ಟ್ರಗಳನ್ನು ನಾವು ಟ್ರಾಪಿಕಲ್ ಕಂಟ್ರೀಸ್ ಅಂತ ಕರಿತೀವಿ. ಈ ರಾಷ್ಟ್ರಗಳನ್ನು ನಾವು ಟ್ರಾಪಿಕಲ್ ಕಂಟ್ರೀಸ್, ಉಷ್ಣವಲಯದ ರಾಷ್ಟ್ರಗಳು. ಓಕೆ, ಉಷ್ಣವಲಯ ಟ್ರಾಪಿಕಲ್ ಕಂಟ್ರೀಸ್ ಅಂತ ಕೂಡ ಕರಿಬೋದು, ಸೋಲಾರ್ ರಿಚ್ ಕಂಟ್ರೀಸ್ ಅಂತ ಕೂಡ ಕರಿಬೋದು. ಸೊ ದೆರ್ ಆರ್ 121 ಟ್ರಾಪಿಕಲ್ ಕಂಟ್ರೀಸ್ ಇನ್ ದ ವರ್ಲ್ಡ್. ಓಕೆ, ಯಾಕೆ ಅದನ್ನು ಸೋಲಾರ್ ರಿಚ್, ಸೌರ ರಾಷ್ಟ್ರಗಳು ಅಂತ ಕರಿಬೋದು, ಸೌರ ಚಾಲಿತ ರಾಷ್ಟ್ರಗಳು. ಯಾಕೆ ಹಂಗೆ ಕರಿತೀವಿ ಅಂದರೆ ಅವು ಹೆಚ್ಚು ಸೂರ್ಯನ ಬೆಳಕನ್ನು ಪಡಿತವೆ. ಈ 121 ರಾಷ್ಟ್ರಗಳಿಗೆ 2015ರಲ್ಲಿ ಓಕೆ ಭಾರತ ಮತ್ತು ಫ್ರಾನ್ಸು ಒಂದು ಜಾಗತಿಕ ಕರೆಯನ್ನು ಕೊಟ್ಟು, ಒಂದು ಗ್ಲೋಬಲ್ ಕಾಲ್, ಜಾಗತಿಕ ಕರೆಯನ್ನು ಕೊಟ್ಟು. ಏನಂತ? ಓಕೆ ನೋಡಿ, ನಾವು 121 ಟ್ರಾಪಿಕಲ್ ಕಂಟ್ರೀಸ್ ಇದ್ದೀವಿ. ನಾವೆಲ್ಲ ಸೇರ್ಕೊಂಡು ಸೋಲಾರ್ ಎನರ್ಜಿ ಪ್ರೊಡ್ಯೂಸ್ ಮಾಡೋಣ. ಓಕೆ, ಸೋಲಾರ್ ಎನರ್ಜಿ ಪ್ರೊಡ್ಯೂಸ್ ಮಾಡಿದ್ರೆ ಅಂದರೆ ನಮ್ಗೆ 2 ಲಾಭ ಬರುತ್ತೆ. ಒಂದು ಎನ್ವಿರಾನ್ಮೆಂಟಲ್ ಬೆನಿಫಿಟ್ಟು, ಇನ್ನೊಂದು ಎಕನಾಮಿಕಲ್ ಬೆನಿಫಿಟ್ಟು. ಒಂದು ಪರಿಸರೀಯ ಲಾಭ, ಒಂದು ಆರ್ಥಿಕ ಲಾಭ. ಪರಿಸರೀಯ ಲಾಭ ಮತ್ತು ಆರ್ಥಿಕ ಲಾಭ. ಪರಿಸರೀಯ ಲಾಭ ಏನು ಸಿಗುತ್ತೆ ಸರ್ ಅಂದರೆ, ಸೋಲಾರ್ ಎನರ್ಜಿ ಪ್ರಮೋಟ್ ಮಾಡೋದ್ರಿಂದ ನಮಗೆ ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್ ಏನು ಸಿಗುತ್ತೆ. ಸೊ ಆಲ್ರೆಡಿ ಹೇಳ್ತಾ ಇದ್ದೀನಿ, ಫಾಸಿಲ್ ಫ್ಯೂಯಲ್ಸು, ಪಳೆಯುಳಿಕೆ ಇಂಧನಗಳನ್ನು ನಾವು ಬದಲಾಯಿಸ್ಬೋದು. ಪೆಟ್ರೋಲು, ಡೀಸಲ್ಲು, ಕಲ್ಲಿದ್ದಲು, ಸಿಮೆಂಟ್ ಇವೆಲ್ಲ ಬಿಟ್ಬಿಟ್ಟು ಸೋಲಾರ್ ಎನರ್ಜಿಗೆ ಶಿಫ್ಟ್ ಮಾಡ್ಬೋದು. ಸೋಲಾರ್ ಎನರ್ಜಿಗೆ ಶಿಫ್ಟ್ ಆದಾಗ ಏನಾಗುತ್ತೆ, ಫಾಸಿಲ್ ಫ್ಯೂಯಲ್ಸ್ ಉಳಿಯುತ್ತೆ. ಅಂದರೆ ನ್ಯಾಚುರಲ್ ರಿಸೋರ್ಸಸ್ಸು ಉಳಿತು, ಪೊಲ್ಯೂಷನ್ನು ಕಮ್ಮಿ ಆಯಿತು, ಕ್ಲೈಮೇಟ್ ಚೇಂಜು ಕಡಿಮೆ ಆಯಿತು. ಇದು ಎನ್ವಿರಾನ್ಮೆಂಟಲ್ ಬೆನಿಫಿಟ್. ಪಳೆಯುಳಿಕೆ ಇಂಧನಗಳಿಗೆ ಬದಲಾಗಿ ನವೀಕರಿಸಬಹುದಾದ ಇಂಧನಗಳಿಗೆ ಶಿಫ್ಟ್ ಆಗೋದ್ರಿಂದ ನೈಸರ್ಗಿಕ ಸಂಪನ್ಮೂಲಗಳ ಉಳಿತಾಯ ಆಯಿತು, ಮಾಲಿನ್ಯ ಕಡಿಮೆ ಆಯಿತು, ಕ್ಲೈಮೇಟ್ ಚೇಂಜು ಕಡಿಮೆ ಆಯಿತು. ಇದು ನಮಗೆ ಸಿಗೋಂಥ ಎನ್ವಿರಾನ್ಮೆಂಟಲ್ ಬೆನಿಫಿಟ್. ಎಕನಾಮಿಕಲ್ ಬೆನಿಫಿಟ್ ಏನು? ಈಗ ನೋಡಿ, ನಾವು ಟ್ರಾನ್ಸ್ಪೋರ್ಟ್ ಸೆಕ್ಟ್ರಲ್ಲಿ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸ್ ಬಳಸ್ತಾ ಇದ್ದೀವಿ. ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸ್ ಬ್ಯಾನ್ ಮಾಡಿಬಿಟ್ಟು ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಶಿಫ್ಟ್ ಆಗೋಣ. ಆವಾಗ ಪೆಟ್ರೋಲ್ ಡೀಸೆಲ್ ಇಂಪೋರ್ಟ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ನಾವು ಹೈಯೆಸ್ಟ್ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಕಮ್ಮಿ ಆಗುತ್ತೆ. ಇಂಪೋರ್ಟ್ಸ್ ಕಡಿಮೆ ಆಗುತ್ತೆ. ಇಂಪೋರ್ಟ್ಸ್ ಕಡಿಮೆ ಆದರೆ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ದಿಸ್ ಇಸ್ ಎಕನಾಮಿಕಲ್ ಬೆನಿಫಿಟ್ ವಿಚ್ ಯು ಆರ್ ಗೋಯಿಂಗ್ ಟು ಗೆಟ್. ಇದನ್ನು ಭಾರತ ಮತ್ತು ಫ್ರಾನ್ಸು 2015ರಲ್ಲಿ 121 ರಾಷ್ಟ್ರಗಳಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ಕಾನ್ಸೆಪ್ಟ್ನ. ಅದರಲ್ಲಿ 119 ರಾಷ್ಟ್ರಗಳು ಸೇರ್ಕೊಂಡು ಒಂದು ಜಾಗತಿಕ ಒಕ್ಕೂಟವನ್ನೇ ಕಟ್ಟಿದ್ವು. ಈ ಒಕ್ಕೂಟವನ್ನು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕರಿತೀವಿ. ಇದರ ಪ್ರಧಾನ ಕಚೇರಿಯಲ್ಲಿದೆ ಹರಿಯಾಣದ ಗುರುಗ್ರಾಮ್ನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಲಾರ್ ಎನರ್ಜಿ ಕ್ಯಾಂಪಸ್ ಅಂತಿದೆ. ಅಲ್ಲಿದ್ರೆ ಹೆಡ್ ಕ್ವಾರ್ಟರ್ಸ್ ಕಾಣ್ತೀವಿ. ಈಗ 119 ರಾಷ್ಟ್ರಗಳಿದ್ದಾವೆ. ಅದರಲ್ಲಿ 119ನೇ ರಾಷ್ಟ್ರವಾಗಿ ಸೇರ್ಪಡೆ ಆಗಿರುವಂಥ ದೇಶ ಮಾಲ್ಟಾ. ಇನ್ನೊಂದು ಮಾಹಿತಿ ಹೇಳ್ತೀನಿ. ಓಕೆ, ಇನ್ನೊಂದು ಮಾಹಿತಿ ಕೊಡ್ತೀನಿ. 2018ರಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ದು 4ನೇ ಮೀಟಿಂಗ್ ನಡೀತಾ ಇತ್ತು. 4ನೇ ಜನರಲ್ ಅಸೆಂಬ್ಲಿ ಮೀಟಿಂಗ್. ಆ ಸಭೆಯನ್ನು ಉದ್ದೇಶಿಸಿ ಭಾರತದ ಪ್ರಧಾನಿಗಳು ಒಂದು ಭಾಷಣ ಮಾಡಿದರು. ಏನಂತ ನೋಡಿ, 119 ಕಂಟ್ರೀಸ್ ಇದ್ದೀವಿ. 119 ಕಂಟ್ರೀಸು. ನೀವೆಲ್ಲ ಸೋಲಾರ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಅಂದರೆ ಸೋಲಾರ್ ಎನರ್ಜಿ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಹತ್ರ ಉಳ್ಕೊಂಡ್ರೆ ನಾವೊಂದು ಇಂಟರ್ನ್ಯಾಷನಲ್ ಎಲೆಕ್ಟ್ರಿಸಿಟಿ ಗ್ರಿಡ್ ಕ್ರಿಯೇಟ್ ಮಾಡೋಣ.
ಸೊ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ದು ಮೆಂಬರ್ ಕಂಟ್ರೀಸ್ ಏನಿದಾವಲ್ಲ ಅವೆಲ್ಲ ಸೋಲಾರ್ ಎನರ್ಜಿ ಮುಖಾಂತರ ಪ್ರೊಡ್ಯೂಸ್ ಮಾಡಿರುವಂಥ ಎಲೆಕ್ಟ್ರಿಸಿಟಿಯನ್ನು ಇದು ಕಾಂಟ್ರಿಬ್ಯೂಟ್ ಮಾಡಿ ಎಲ್ಲರೂ ಇದು ಕಾಂಟ್ರಿಬ್ಯೂಟ್ ಮಾಡಿ. ಅಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳಿ, ಉಳ್ಕೊಂಡ್ರೆ ಇದು ಕಾಂಟ್ರಿಬ್ಯೂಟ್ ಮಾಡಿ. ಇಲ್ಲಿ ಓವರಾಲ್ ಎಲೆಕ್ಟ್ರಿಸಿಟಿ ಏನು ಕಲೆಕ್ಟ್ ಆಗುತ್ತಲ್ಲ ಅದನ್ನು ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡೋಣ. ಅವಾಗ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡೋಣ, ಅದರಿಂದ ದುಡ್ಡು ಬರುತ್ತೆ, ಓಕೆ, ಇನ್ಕಮು ಬರುತ್ತೆ, ಮತ್ತು ಜಗತ್ತಿನ ಕ್ಲೈಮೇಟ್ ಚೇಂಜು ಕೂಡ ಕಡಿಮೆ ಆಗುತ್ತೆ. ಅವ್ರಿಗೆ ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಈ ಕಾನ್ಸೆಪ್ಟನ್ನು ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅಂತ ಕರೀತೀವಿ. ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅಂತ ಕರೀತೀವಿ. ಓಕೆ, ಈ ಕಾನ್ಸೆಪ್ಟ್ನ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್, ಓಕೆ, 2021ರಲ್ಲಿ UNFCC ಸಮಾವೇಶದ COP 26ನೇ ಶೃಂಗಸಭೆ ನಡೀತು. ಎಲ್ಲಿ ನಡೀತು? ಯುಕೆಯ ಗ್ಲಾಸ್ಗೋದಲ್ಲಿ ನಡೀತು. ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ನ COP 26ನೇ ಶೃಂಗಸಭೆ ಗ್ಲಾಸ್ಗೋದಲ್ಲಿ ನಡೀತು. ಆವಾಗ ಭಾರತ ಮತ್ತು ಯುಕೆ ಸರ್ಕಾರ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಎನ್ನುವಂಥದ್ದನ್ನ ಒಂದು ಜಾಗತಿಕ ಕಾರ್ಯಕ್ರಮವನ್ನಾಗಿ ಲಾಂಚ್ ಮಾಡಿದ್ವು. ಅದೇ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕರ್ನಾಟಕ ಈಸ್ ಪ್ರಮೋಟಿಂಗ್ ರಿನ್ಯೂವೇಬಲ್ ಎನರ್ಜಿನ ಪ್ರಮೋಟ್ ಮಾಡಲಿಕ್ಕೋಸ್ಕರ ಒಂದು ಪ್ರತ್ಯೇಕವಾದಂಥ ಸಂಸ್ಥೆ ಇದೆ, ಕರ್ನಾಟಕ ರಿನ್ಯೂವೇಬಲ್ ಡೆವಲಪ್ಮೆಂಟ್ ಲಿಮಿಟೆಡ್, KREDL ಅಂತ. ಈ ಸಂಸ್ಥೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ, ಪ್ರಶ್ನೆ ಬಂದ್ಬಿಡುತ್ತೆ. ಓಕೆ, ಸೊ ಅದ್ರ ಜೊತೆಗೆ ನಾವೇನು ಮಾಡಿದ್ದೀವಿ, ಸೌರಶಕ್ತಿಯನ್ನು ಉತ್ತೇಜನ ಮಾಡುವಂಥ ಅಥವಾ ಸೋಲಾರ್ ಎನರ್ಜಿನ ಪ್ರಮೋಟ್ ಮಾಡುವಂಥ ಭಾರತ ಸರ್ಕಾರ ಮತ್ತು ಜಾಗತಿಕ ಪ್ರಯತ್ನಗಳನ್ನು ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಯಾವ್ದಾವ್ದು ಹೇಳಿದೆ? PM ಕುಸುಮ್ ಯೋಜನಾ, PM ಸೂರ್ಯೋದಯ ಯೋಜನಾ, ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನಾ, ಅದಾದಮೇಲೆ ನ್ಯಾಷನಲ್ ಸೋಲಾರ್ ಮಿಷನ್ನು, ಜೊತೆಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸು, ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಕಾರ್ಯಕ್ರಮ. ಇವೆಲ್ಲ ಕ್ವಶನ್ಸ್ ಆಗಿರ್ತಕ್ಕಂಥ ಏರಿಯಾಗಳಿವೆ, ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಓಕೆ, ಸೊ ಎಸ್, ಇನ್ನೊಂದು ಹೇಳ್ತೇನೆ. ಓಕೆ, ಸೊ ನಾನು ರಿನ್ಯೂವೇಬಲ್ ಎನರ್ಜಿಯನ್ನು ಗ್ರೀನ್ ಎನರ್ಜಿ ಅಂತ ಕರಿಬೋದು, ಆಯಿತಾ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಹೇಳಿ ಎಸ್, ಈ ಎಪಿಸೋಡನ್ನ ನಾವು ಕಂಪ್ಲೀಟ್ ಮಾಡ್ಬೋದು. ಮತ್ತೆ ಕಂಪ್ಲೀಟ್ ಮಾಡ್ಬೋದು. ಮತ್ತೆ ನಾಳೆ ಆ್ಯಸ್ ಯೂಶುವಲ್ 5 ಗಂಟೆಗೆ ವಾಪಸ್ ಬಂದೇ ಬರ್ತೀವಿ. ಸೊ 5 ಗಂಟೆಗಳ ಮ್ಯಾರಥಾನ್ ಇದಾಗಿರೋದ್ರಿಂದ ಕರ್ನಾಟಕದ ಯಾವ ವಿಚಾರಗಳನ್ನು ಕೂಡ ಬಿಡೋಂಥ ಪ್ರಮೇಯ ಬರೋದಿಲ್ಲ. ಓಕೆ, ಕೇಳಿಸ್ಕೊಳ್ಳಿ ಈಗ. ಸೊ ಕೇಳಿಸ್ಕೊಳ್ಳಿ, ನಾನು ರಿನ್ಯೂವೇಬಲ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದೆ, ನವೀಕರಿಸಬಹುದಾದ ಇಂಧನಗಳು. ಕರ್ನಾಟಕದಲ್ಲಿ ಈಗ ಪ್ರೆಸೆಂಟು ನಮ್ಮ ರಿನ್ಯೂವೇಬಲ್ ಎನರ್ಜಿ ಪ್ರೊಡಕ್ಷನ್ ಎಷ್ಟಿದೆ? ನಮ್ಮ ರಿನ್ಯೂವೇಬಲ್ ಎನರ್ಜಿ ಪ್ರೊಡಕ್ಷನ್ನು 16,322 ಮೆಗಾವ್ಯಾಟ್ ಇದೆ. ಕೇಳ್ಬೋದು ಇದನ್ನು, ಮೆಗಾವ್ಯಾಟ್. ಇದು ಕರ್ನಾಟಕದ ಪ್ರೆಸೆಂಟ್ ಇನ್ಸ್ಟಾಲ್ಡ್ ಕೆಪಾಸಿಟಿ. ಇದು 16,322 ಮೆಗಾವ್ಯಾಟ್ ಇದೆ. ಅಂದರೆ ಟೋಟಲ್ ರಿನ್ಯೂವೇಬಲ್ ಎನರ್ಜಿ ಪ್ರೊಡಕ್ಷನ್ ಆಫ್ ಕರ್ನಾಟಕದ ಕರ್ನಾಟಕದ ನವೀಕರಿಸಬಹುದಾದ ಇಂಧನಗಳ ಉತ್ಪಾದನೆ ಪ್ರೆಸೆಂಟು 16,322 ಮೆಗಾವ್ಯಾಟ್. ಇದನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಒಂದು ಟಾರ್ಗೆಟ್ ಹಾಕ್ಕೊಂಡಿದ್ದೀವಿ. ಓಕೆ, ನಮ್ಮ ಟಾರ್ಗೆಟ್ ಏನು ಅಂತಂದರೆ 2030 ಒಳಗೆ ಇದು 5 ಲಕ್ಷ ಮೆಗಾವ್ಯಾಟ್ ಆಗಬೇಕು. ಇದು ಟಾರ್ಗೆಟ್. ಎರಡು ಕೇಳ್ತಾನೆ ಎಕ್ಸಾಮಲ್ಲಿ, ಒಂದು ಕರೆಂಟ್ ಪ್ರೊಡಕ್ಷನ್ ಕೆಪಾಸಿಟಿ, ಇನ್ನೊಂದು ಮುಂದಿನ ಟಾರ್ಗೆಟ್. 5 ಲಕ್ಷ ಮೆಗಾವ್ಯಾಟ್ ಅಂತಂದರೆ 500 ಗಿಗಾವ್ಯಾಟ್ ಅಂತ ಅರ್ಥ. ದಿಸ್ ಇಸ್ ಅವರ್ ಟಾರ್ಗೆಟ್. ಹಂಗಾಗಿ ರಿನ್ಯೂವೇಬಲ್ ಎನರ್ಜಿ ಪ್ರೊಡಕ್ಷನ್ ಬಗ್ಗೆ ಕರ್ನಾಟಕ ಸರ್ಕಾರಕ್ಕೆ ಶಿಫಾರಸುಗಳನ್ನು ಕೊಡಲಿಕ್ಕೋಸ್ಕರ, ಕರ್ನಾಟಕ ಸರ್ಕಾರ ಇತ್ತೀಚೆಗೆ ರಚಿಸಲಾಗಿರುವಂಥ ಹೊಸ ಸಮಿತಿ ಬಂದು BV ಬಲರಾಮ ಕಮಿಟಿ. ಏನು ಕರಿತೀವಿ? BV ಬಲರಾಮ ಕಮಿಟಿ. ಅರ್ಥ ಆಗ್ತಿದೆಯಾ? BV ಅಂದರೆ ಪ್ರಶ್ನೆ ಕೇಳ್ತಾರೆ, BV ಬಲರಾಮ ಸಮಿತಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಓಕೆ, ರಿನ್ಯೂವೇಬಲ್ ಎನರ್ಜಿ ಪ್ರೊಡಕ್ಷನ್ನು, ನವೀಕರಿಸಬಹುದಾದ ಇಂಧನಗಳ ಉತ್ಪಾದನೆಯ ಕುರಿತಂತೆ ಕರ್ನಾಟಕ ಸರ್ಕಾರಕ್ಕೆ ಶಿಫಾರಸನ್ನು ಕೊಡಲು ರಚಿಸಲಾಗಿರುವಂಥ ಸಮಿತಿ BV ಬಲರಾಮ ಕಮಿಟಿ. ರೈಟ್.
ಓಕೆ, ಈಗ ಸೊ ಆ್ಯಸ್ ಆಫ್ ನೌ ನಾವಿಲ್ಲಿಗೆ ಸ್ಟಾಪ್ ಮಾಡಿರ್ತೀವಿ. ಮತ್ತು ಮುಂದಿನ ಎಪಿಸೋಡಲ್ಲಿ ಅನೇಕ ವಿಚಾರಗಳೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.